नमस्ते बच्चों। हम आप लोग कैसे हैं? बहुत दिनों के बाद 3-4 दिन हो गया आप लोगों को वीडियो क्लास बनाए। तो ये जो कोविड का काम चल या उल्बण हुआ है, आप लोग सुरक्षित रहें, कहीं बाहर मत निकलिए। जब भी खांसी जुकाम कुछ हुआ तो ज़रूर डॉक्टर को दिखाइए, बिना इलाज के घर पर मत रहिएगा। हम अब तक लगभग सिलेबस को ख़त्म करने वाले हैं। आज मेरा अंतिम क्लास है, अंतिम पाठ भी है। कुछ व्याकरण अंश छूटा है, मैं जानता हूँ। उसे अगले साल में उसे पढ़ेंगे, क्योंकि हम व्याकरण को मुझे वीडियो द्वारा सिखाऊंगा तो उतना खुशी नहीं होगी। इसलिए एक दो टॉपिक्स हैं, अव्ययी, संयुक्त वाक्य इत्यादि छोटे छोटे टॉपिक्स हैं, उसे हम अगले क्लास में देख लेंगे। अगले यानी अगले वर्ग में, यानी आप जब 10वीं कक्षा में पहुंच जाएंगे, तब जब कक्षा शुरू हो जाएगी रेगुलरली ऑफलाइन, तो तब करेंगे। आज हम अंतिम पाठ जो है पूर्वाक्षर का पूर्वाग्रह, इस पाठ को पढ़ेंगे। हाँ, आपका 16वां पाठ है पूर्वाक्षर का पूर्वाग्रह। ಪೂರ್ವ ಅಕ್ಷರ ಏನಪ್ಪ? ಪೂರ್ವ ಅಕ್ಷರ ಅಂತಂದ್ರೆ ಮೊದಲನೇ ಅಕ್ಷರ ಅಂತ ಅರ್ಥ. ಪೂರ್ವ ಪಶ್ಚಿಮ, ಇದು ಉತ್ತರ ದಕ್ಷಿಣ ಆ ಅರ್ಥದ ಪೂರ್ವ ಪಶ್ಚಿಮ ಅಲ್ಲ. ಪೂರ್ವ ಅಂತಂದ್ರೆ ಮುಂಚಿನದ್ದು ಅಂತ ಅರ್ಥ. ಪೂರ್ವಕಾಲದ ಜನರು ಅಂತ ಹೇಳ್ತೀವಲ್ವಾ, ಆ ಪೂರ್ವ ಅನ್ನೋದರ ಅರ್ಥ ಆ ರೀತಿಯಾಗಿ. ಮುಂಚಿನ ಅಕ್ಷರದ ಪೂರ್ವಾಗ್ರಹ. ಪೂರ್ವಾಗ್ರಹ ಅಂತಂದ್ರೆ ನಮ್ಮ ಮೈಂಡಲ್ಲಿ ಇದು ಹೀಗೆ ಅಂತ ನಾವೊಂದು ಸೆಟ್ ಮಾಡ್ಕೊಂಡ್ಬಿಡೋದು. ಅದು ಎಷ್ಟನ್ನ ನಾವು ಅದನ್ನ ಬದಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಮೈಂಡ್ ಸೆಟ್ ಅನ್ನು ನಾವು ಚೇಂಜ್ ಮಾಡ್ಕೊಳ್ಳೋದಿಲ್ಲ, ಯಾರೋ ಒಬ್ರು ಪ್ರಯತ್ನ ಮಾಡಿದ್ರು ಕೂಡ. ಪೂರ್ವಾಗ್ರಹ ಪೀಡಿತರಾಗಿದ್ದರು ಅಂತ ಹೇಳುವಾಗ, ಈಗ ಯಾರಿಗೋ ಒಬ್ರಿಗೆ ಯಾವುದೋ ಒಂದು ವಸ್ತುವಿನ ಮೇಲೆ ಆಸಕ್ತಿ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ. ಅವರಿಗೆ ಅದು ಒಳ್ಳೇದಲ್ಲ ಅಂತ ಮತ್ತೊಬ್ಬರು ಬಂದು ತಿಳಿಸ್ಕೊಟ್ರು, ಎಷ್ಟು ತಿಳಿಸ್ಕೊಟ್ರು ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾಕೆ ಕೇಳಿದ್ರೆ, ಅವರಿಗೆ ಆ ಪೂರ್ವಾಗ್ರಹ ಏನಿತ್ತು, ಮುಂಚಿನ ತಲೆಯಲ್ಲಿ ಏನು ಸೆಟ್ ಹಾಕೊಂಡಿತ್ತೋ ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ತರಹದ ಒಂದು ಪೂರ್ವ ಅಕ್ಷರದ ಪೂರ್ವಾಗ್ರಹ ಅನ್ನೋದು ಪಾಠ, ತುಂಬಾ ಸೊಗಸಾದಂತಹ ಪಾಠ. PS ರಾಮಾನುಜಂ ಅವರು ಬರೆದಿರುವಂತಹ ಪಾಠ. PS ರಾಮಾನುಜಂ ಅವರು 6 अक्टूबर 1941 चामराजनगर के बेड़मूडलू गांव में इनका जन्म हुआ. चामराजनगर, मैसूरू चामराजनगर, ದಕ್ಷಿಣ ಕರ್ನಾಟಕ ಭಾಗ. ಆ ಪ್ರದೇಶದಲ್ಲಿ ಇವರ ಜನ್ಮ ಆಗುತ್ತೆ, ಬೇಡಮೂಡಲು ಅನ್ನುವಂತಹ ಊರಿನಲ್ಲಿ. इनके पिता का नाम था प्रतिवादी भयंकर संपत कुमार आचार्य. नाम क्या था? प्रतिवादी भयंकर संपत कुमार आचार्य, यानी PS रामानुजम. PS शब्द का फुल फॉर्म इस प्रकार है. माता का नाम था इंदिरम्मा, और प्रारंभिक इनका शिक्षण हुआ चामराजनगर के हरदनहल्ली गांव में. प्रारंभिक शिक्षण आदದ್ದು ಚಾಮರಾಜನಗರ ಜಿಲ್ಲೆಯಲ್ಲೇ. मैसूरू के महाराजा कॉलेज में ये BA में 5 स्वर्ण पदक लेकर उत्तीर्ण हुए. ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ ಅಂತ ಪ್ರಸಿದ್ಧವಾದಂತಹ ಕಾಲೇಜ್ ಇದೆ, ತುಂಬಾ ಹಳೆ ಕಾಲೇಜ್ ಕೂಡ. ಅಲ್ಲಿ ಅವರು BA ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲಿ ಏನ್ ಮಾಡಿದ್ರು, 5 ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡು ಆ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆದ್ರು BA ಅಲ್ಲಿ. उसके बाद संस्कृत में उन्होंने PhD की और DLiT की उपाधि प्राप्त की. ನಂತರದಲ್ಲಿ ಅವರು ಸಂಸ್ಕೃತದಲ್ಲಿ PhD ಅನ್ನು ಮಾಡಿದ್ದಾರೆ, ಜೊತೆಗೆ DLiT ಅನ್ನುವಂತಹ ಉಪಾಧಿಯನ್ನ ಕೂಡ ಇವರು ಪಡ್ಕೊಂಡಿದ್ದಾರೆ. ನೋಡಿ, ಸಂಸ್ಕೃತ ಓದಂತಹ ವ್ಯಕ್ತಿ, BA ಮಾಡಿದಂತಹ ವ್ಯಕ್ತಿ ಮುಂದೇನ್ ಮಾಡ್ತಾರೆ ನೋಡಿ. बचपन से ही कविता कहानियां लिखने की रुचि उनमें थी. ಬಾಲ್ಯದಿಂದಲೇ ಕವಿತೆಗಳನ್ನ, ಕಥೆಯನ್ನ ಬರೆಯುವಂತಹ ಒಂದು ಆಸಕ್ತಿಯನ್ನ ಅವರು ಹೊಂದಿದ್ರು. IPS में 6ठा रैंक
प्राप्त करने के करके कर्नाटक के पुत्तूरू, कोडगु, कोलार आदि स्थानों में एएसपी, एसपी, डीजीपी के पदों पर काम करके निवೃತ್ತ हुए. ಇವ್ರು ನೋಡಿ, ಓದಿದ್ದು ಸಂಸ್ಕೃತದಲ್ಲಿ PhD ಯನ್ನ, ಆದ್ರೆ ಕೆಲಸ ಮಾಡಿದ್ದು ಯಾವುದು ನೋಡಿ. ಇವರು ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ, IAS KAS ಅನ್ನೋದನ್ನೆಲ್ಲ ಕೇಳಿರ್ತೀರಿ ನೀವು ಅಂದ್ಕೊಳ್ತೇನೆ. ಹಾಗೆ IPS ಪೊಲೀಸ್ ಆಗ್ಲಿಕ್ಕೆ IPS ಅನ್ನು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, ಪೊಲೀಸ್ ಆಗ್ತಾರೆ. ಪೊಲೀಸ್ ಆಗಿ ಇವರು 6ನೇ ರ್ಯಾಂಕ್ ನಲ್ಲಿ IPS ಪಾಸ್ ಮಾಡ್ಕೊಳ್ತಾರೆ, ಅದು ಗ್ರೇಟ್ ನೋಡಿ. 6th ರ್ಯಾಂಕ್ ಇಡೀ ಕರ್ನಾಟಕಕ್ಕೆ. ಆನಂತರ ಅದರಿಂದ ನಂತರ ಅವ್ರು ಏನ್ ಮಾಡ್ತಾರೆ, ಪುತ್ತೂರಿನಲ್ಲಿ, ಕೊಡಗಿನಲ್ಲಿ, ಕೋಲಾರದಲ್ಲಿ ಇತ್ಯಾದಿ ಜಾಗಗಳಲ್ಲಿ ಅವರು ಪೊಲೀಸ್ ಆಗಿ ಕೆಲಸ ಮಾಡ್ತಾರೆ. ಯಾವ್ಯಾವ ಹುದ್ದೆಗಳಲ್ಲಿ? ಮೊದಲು ASP ಆಗ್ತಾರೆ, ಆಮೇಲೆ SP ಆಗ್ತಾರೆ, ಅದರ ನಂತರ DGP ಆಗಿ ಇವರು ರಿಟೈರ್ಡ್ ಆಗ್ತಾರೆ. ಆಮೇಲೆ ಇವರು ಬಿಲ್ಲಿ ಕಿ ಭಾಷಾ और अन्य लेखों के संकलन से इनको कीर्ति मिली है. ಒಬ್ಬರು ಪೊಲೀಸ್ ಆಫೀಸರ್ ನೋಡಿ, ಅವರ ಆಸಕ್ತಿ ಯಾವ ವಿಷಯದಲ್ಲಿತ್ತು ನೋಡಿ, ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಪೊಲೀಸ್ ಆದಂತಹ ವ್ಯಕ್ತಿ. ಹಾಗಾಗಿ ಉದ್ಯೋಗ ಭಿನ್ನ, ಆಸಕ್ತಿ ಭಿನ್ನ. ಯಾವಾಗಲೂ ಉದ್ಯೋಗ ಯಾವುದೂ ಮಾಡಲಿ, ಉದ್ಯೋಗದ ಜೊತೆಗೆ ಬೇರೆ ಬೇರೆ ಹವ್ಯಾಸಗಳಲ್ಲಿ ತೊಡಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಇವರು ಬಿಲ್ಲಿ ಕಿ ಭಾಷಾ ಅನ್ನುವಂತಹ ಒಂದು ಸಂಗ್ರಹವನ್ನು ಬರೆದಿದ್ದಾರೆ, ಕಥಾ ಸಂಗ್ರಹ ಇವರದ್ದು. ಆಮೇಲೆ 30 से अधिक ರಚನಾಯೇ ಇನ್ಹೋನೆ ಕಿ ಹೈ, 30ಕ್ಕಿಂತಲೂ ಹೆಚ್ಚು ಬರವಣಿಗೆಗಳನ್ನ ಇವರು ಮಾಡಿದ್ದಾರೆ. साहित्य सेवा के लिए साहित्य अकादमी पुरस्कार तथा पुलिस विभाग में योग्य सेवा के लिए इनको राष्ट्रपति पदक भी प्राप्त हुआ है. ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕಿದೆ, ಜೊತೆಯಲ್ಲಿ ಪೊಲೀಸ್ ಕೆಲಸ ಮಾಡುವಾಗ ಪೊಲೀಸರ ಏನು ಪದಕ ಇರುತ್ತೆ, ಪೊಲೀಸರಲ್ಲೂ ಕೂಡ ಅವರಿಗೆ ಮೆಡಲ್ ಅನ್ನು ಕೊಡ್ತಾರೆ. ಅಂಥದ್ರಲ್ಲಿ ರಾಷ್ಟ್ರಪತಿ ಪುರಸ್ಕಾರ ಕೂಡ ಇವರಿಗೆ ಸಿಕ್ಕಿದೆ. ಪ್ರಸ್ತುತ ವ್ಯಂಗ್ಯ ರಚನಾ ಬಿಲ್ಲಿ ಕಿ ಭಾಷಾ ಸೆ ಚುನಾ ಗಯಾ ಹೇ. ಈ ಒಂದು ಪಾಠವನ್ನ ಬಿಲ್ಲಿ ಕಿ ಭಾಷಾ ಅನ್ನುವಂತಹ ಒಂದು ಪುಸ್ತಕದಿಂದ, ಇದೊಂದು ವ್ಯಂಗ್ಯ ರಚನೆ. ವ್ಯಂಗ್ಯ ರಚನೆ ಅಂತಂದ್ರೆ ಹಾಸ್ಯ ಮಾಡ್ಕೊಂಡು ಹೋಗ್ತಾನೆ ಇವತ್ತು ಸಮಾಜದಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ ಇವರು ನೋಡಿ. ಈ ಪಾಠ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ ವ್ಯಂಗ್ಯ ಅಂತಂದ್ರೆ ಏನು ಅಂತ. ಸರಿ ಇರುವಂತಹ ವಿಚಾರವನ್ನ ಕೊಂಕಾಗಿ ಹೇಳ್ತಾ ಹೋಗೋದು, ಚುಚ್ಚುತ್ತಾ ಹೋಗೋದು ಮಾತಿನಲ್ಲಿ. ತುಂಬಾ ಸೊಗಸಾಗಿ ಬರೆದಿದ್ದಾರೆ ಈ ಪಾಠವನ್ನ. ಇವರ ಈ ಏನು ಬರೆದಿದ್ದಾರೆ, ಇದರ ಅನುವಾದವನ್ನ प्रोफेसर नंदिनी गुंडूराव जी ने किया है. सॉरी, प्रोफेसर नंदिनी गुंडूराव जी जो है इसका अनुवाद किया है हिंदी में. अच्छा, वो कन्नड़ में लिखे थे, इसे हिंदी में इन्होंने अनुवाद करके दिया है. तो देखते हैं पूर्वाक्षर का पूर्वाग्रह. क्या है इस पाठ का आशय? इस व्यंग्य रचना में लेखक ने अंग्रेजी भाषा मोह के प्रभाव का तीक्ष्ण व्यंग्य किया है. ಈ ವ್ಯಂಗ್ಯ ರಚನೆಯಲ್ಲಿ ಲೇಖಕ ಇಂಗ್ಲಿಷ್ ವ್ಯಾಮೋಹದ, ಇಂಗ್ಲಿಷ್ ಪ್ರಭಾವದ ಒಂದು ತೀಕ್ಷ್ಣವಾಗಿ ಅದನ್ನ ತಿರಸ್ಕಾರ ಮಾಡ್ತಾರೆ. ಇಂಗ್ಲಿಷ್ ವ್ಯಾಮೋಹದ ಬಗ್ಗೆ. ಇಂಗ್ಲಿಷೇ ಸರ್ವೋತ್ತಮ ಅಂತ ಯಾಕೆ ಅಂದ್ಕೊಳ್ತೀರಿ? ಇಂಗ್ಲಿಶಿನ ಬಿಟ್ಟು ಬೇರೆ ಭಾಷೆಗಳು ಕೂಡ ಅಷ್ಟೇ ಪ್ರಧಾನವಾದಂಥದ್ದು. ಭಾಷೆ ಅನ್ನುವಂಥದ್ದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ, ಜೊತೆಗೆ ಸಂವಹನಕ್ಕೆ ಬೇಕಾದಂಥದ್ದು. ಆಗ ಇಂಗ್ಲಿಷ್ ವ್ಯಾಮೋಹವನ್ನ ಸ್ವಲ್ಪ ದೂರ ಮಾಡ್ಕೊಳ್ಳಿ. ಇಂಗ್ಲಿಷ್ ಒಂದು ಭಾಷೆ, ಕಲಿಬೇಕು, ಕಲಿಯೋದು ಬೇಡ ಅಂತಲ್ಲ, ಆದ್ರೆ ಅದನ್ನೇ ಸರ್ವಶ್ರೇಷ್ಠ ಭಾಷೆ ಅಂತ ಪರಿಗಣನೆ ಮಾಡಲಿಕ್ಕೆ ಬರೋದಿಲ್ಲ. हमारे पठन लेखन से लेकर गांव शहरों के नाम, राजा महाराजाओं के नाम, यहाँ और यहाँ तक कि भगवानों के नामों का भी संक्षिप्तीकरण करने से होने वाली असमंजसता के बारे में प्रकाश डालने का प्रयास किया गया है. ಹಾ ನೋಡಿ, ಇಲ್ಲಿ ಪಾಠದ ಮೂಲ ಆಶಯವನ್ನು ಹೇಳ್ತಾ ಇದ್ದಾನೆ. ಈ ಪಾಠದಲ್ಲಿ ಇನಿಷಿಯಲ್ಗಳು ಏನಿರ್ತವೆ, ಇನಿಷಿಯಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಸಿಂಧೂರ ಗಜಾನನ ಭಟ್ಟ ಅಂತ ಇದ್ರೆ ನಾನು ಏನ್ ಮಾಡ್ತೇನೆ, ಅದನ್ನ SG ಭಟ್ಟ ಅಂತ ಬರೀತೇನೆ. ಓಕೆ, ಈ SG ಅನ್ನೋದು ಏನಿದೆ ಅದು ಇನಿಷಿಯಲ್ ಆಯ್ತು. ಅಥವಾ ಇನ್ನು ಕೆಲವೊಬ್ರು ಊರು ಹೆಸರು, ಊರನ್ನು ತೆಗೆದುಕೊಳ್ತಾರೆ, ಹೆಸರನ್ನ ಊರ ಜೊತೆಗೆ ತಂದೆಯವರ ಹೆಸರು, ಆ ನಂತರ ತಮ್ಮ ಹೆಸರು, ಆ ನಂತರ ತಮ್ಮ ಸರ್ ನೇಮ್ ಅನ್ನ ಸೇರಿಸ್ತಾರೆ. ಅದನ್ನು ಇನಿಷಿಯಲ್ ನಲ್ಲಿ ಇಡುತ್ತಾರೆ, ಸರ್ ನೇಮ್ ಮಾತ್ರ ಉಳಿಯುತ್ತೆ. ಆ ತರದಲ್ಲಿ ಅದರಿಂದ ಆಗುವಂತಹ ತೊಂದರೆಯ ಬಗ್ಗೆ ಈ ಪಾಠದಲ್ಲಿ ತುಂಬಾ ಸೊಗಸಾಗಿ
ವರ್ಣನೆಯನ್ನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲೊಂದಷ್ಟು ನಿಮ್ಗೆ ಬ್ಲ್ಯಾಕ್ ಕಲರ್ ನಲ್ಲಿ ಒಂದಷ್ಟು ಚಿಹ್ನೆಗಳ ಮೇಲೆ ಬರೆದಿದ್ದಾರೆ ನೋಡಿ. KRS 80 ಕಿಲೋಮೀಟರ್ಸ್, BR हिल्स 70 ಕಿಲೋಮೀಟರ್ಸ್, MM हिल्स 10 ಕಿಲೋಮೀಟರ್ಸ್, उसके बाद DN पुरा 40 ಕಿಲೋಮೀಟರ್ಸ್ है ना. ಮತ್ತೊಂದು KSBB ಸರ್ಕಲ್, ಎಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಇದೆ. ಅದರದ್ದು ಫುಲ್ ಫಾರ್ಮ್ ಯಾರಿಗೆ ಗೊತ್ತು? ಭಗವಂತಂಗೆ ಗೊತ್ತು. ಯಾಕೆ? ನಾವು ಅದನ್ನು ಓದಿದ್ದನ್ನೇ ಶಾರ್ಟ್ ಫಾರ್ಮ್ ಅಲ್ಲಿ ಓದಿರ್ತೇವೆ. ಹಾಗಾಗಿ ನಾವೇನು ಮಾಡ್ತೇವೆ, CP ಬಜಾರ್ ಸಿರ್ಸಿಯಲ್ಲಿ CP ಬಜಾರ್ ಅಂತ ನಾವು ಕೇಳಿರ್ತೇವೆ ಅಲ್ವಾ. CP ಬಜಾರ್ ಅಂತಂದ್ರೆ ಏನು, ಅದರ ಅರ್ಥ ಏನು? C ಫಾರ್ ವಾಟ್, P ಫಾರ್ ವಾಟ್ ಗೊತ್ತಿರುವವರಿಗೆ, ಬಳಕೆಯಲ್ಲಿರುವವರಿಗೆ ಗೊತ್ತಿದೆ ಹೊರತಾಗಿ ಈಗ ನೀವು ಇದನ್ನಷ್ಟೇ ಕೇಳಿರ್ತೀರಿ, CP ಬಜಾರ್ ಅಂತ ಅಷ್ಟೇ. ಅಥವಾ ಬೆಂಗಳೂರಿನಲ್ಲಿ MG ರೋಡ್ ಅಂತ ಹೇಳ್ಬಿಟ್ರು. MG ರೋಡ್ ಅಂತಂದ್ರೆ ನಮ್ಗೆ ಗೊತ್ತಿರೋದು MG ರೋಡ್ ಅಷ್ಟೇ. ಅದು ಮಹಾತ್ಮ ಗಾಂಧಿ ರಸ್ತೆ ಅನ್ನುವಂಥದ್ದು ಪೂರ್ಣ ಆ ರಸ್ತೆಗೆ ಇಟ್ಟ ಹೆಸರು. ಅದು ಎಷ್ಟು ಜನರಿಗೆ ಗೊತ್ತಾಗುತ್ತೆ MG ರೋಡ್ ಅಂತಂದ್ರೆ ಮಹಾತ್ಮ ಗಾಂಧಿನೇ ಅಂತ? ಗೊತ್ತೇ ಆಗೋದಿಲ್ಲ. ಮುಂದೆ ಹೋದಂಗೆ ಆ ರೋಡ್ಗೆ ಜನರು ಅಷ್ಟೇ ತಲೆಯಲ್ಲಿ ಇಟ್ಕೊಳ್ತಾರೆ. ಅದನ್ನ ಇಟ್ಟಿರೋ ಏನು ಉದ್ದೇಶ ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ನೋಡಿ ಅಲ್ಲಿ ಕೆಳಗಡೆ ಏನು ಇನ್ನೂ ಒಂದು ಕೊಟ್ಟಿದ್ದಾನೆ, KH ಹುಚ್ಚಚ್ಚಯ್ಯ, KH ಹುಚ್ಚಚ್ಚಯ್ಯ. ಆಮೇಲೆ ಡಾಕ್ಟರ್ ಎಂ ರಾಜ್, ಡಾಕ್ಟರ್ ಎಂ ರಾಜ್, ಯಮರಾಜ್, ಅದು ಯಮರಾಜ್ ಅಲ್ಲ, ಎಂ ರಾಜ್, ಯಮರಾಜ್. ಬಿ ಏನು MBBS MD ಡಾಕ್ಟರ್ ಎಂ ರಾಜ್. ಎಂ ಫಾರ್ ಮಹೇಶ್ ಅಂತನೋ, ಎಂ ಫಾರ್ ಏನೋ ಬೇರೆ ಇತ್ತು ಹೆಸರು, ಮಹಾಲಿಂಗ ಅಂತನೋ ಏನೋ ವಾಟ್ ಎವರ್ ಇದೆ. ಆದ್ರೆ ಅದನ್ನ ಹಾಗೆ ಬರೆದ್ರೆ ನಾವು ಓದೋದು ಹೇಗೆ ಗೊತ್ತೇವೆ? ಡಾಕ್ಟರ್ ಎಂ ರಾಜ್ ಅಲ್ವಾ, ಆ ತರ ಆಗ್ಬಿಡುತ್ತೆ. ಆಮೇಲೆ AK ಸ್ವಾಮಿ, AK ಸ್ವಾಮಿ, AK ಸ್ವಾಮಿ ಅಂತ ಓದಿದ್ರೆ ನಾನು ಏನಕ್ಕಪ್ಪ ಸ್ವಾಮಿ ಅಂತ ಕೇಳ್ದಂಗ ಆಯ್ತಾ ಪ್ರಶ್ನೆಯನ್ನ. AK ಸ್ವಾಮಿ UKG ನೋಡಿ, ಇನಿಷಿಯಲ್ಗಳನ್ನು ಎಷ್ಟು ಅರ್ಥ, ಹೇಗೆ ಅರ್ಥ ಆಗ್ಬಿಡುತ್ತೆ ಅಂತ. AK ಸ್ವಾಮಿ UKG ಅನ್ನೋದು ಅವನ್ ಏನೋ ಒಂದು ಪೋಸ್ಟಿಂಗ್ ಅದು, ಆದ್ರೆ ಅವನ ಹೆಸರು ನೋಡಿ ಹೇಗೆ ಮಾಡಿದ್ದಾರೆ ಅಂತ. ಸೊ ಇದರಿಂದ ಈ ನಮ್ಮ ಇನಿಷಿಯಲ್ ಅಲ್ಲಿ ಹೆಸರನ್ನ ತಗೊಂಡು ಬಂದು ಇಡೋದ್ರಿಂದ ಏನೇನು ಅನರ್ಥವಾಗುತ್ತೆ ಅನ್ನೋದ್ರ ಬಗ್ಗೆ ಈ ಪಾಠ ಇಲ್ಲಿ ಪೂರ್ಣ ಹೇಳ್ಕೊಂಡು ಹೋಗುತ್ತೆ. ನೋಡೋಣ ಪಾಠ ಏನ್ ಹೇಳ್ತಾ ಇದೆ ಅಂತ. आजकल शहरों के नाम पूर्वाक्षरों में यानी अंग्रेजी के इनिशियलों में सिमट रहे हैं. आजकल ಇತ್ತೀಚಿನ ದಿನಗಳಲ್ಲಿ ಶಹರೋಂ ಕೆ ನಾಮ್, ಪೇಟೆಗಳ ಹೆಸರು ಪೂರ್ವಾಕ್ಷರಗಳಲ್ಲಿ, ಹೆಸರಿನ ಪೂರ್ವದಲ್ಲಿ ಬರುವಂತಹ ಅಂಗ್ರೇಜಿ ಇನಿಷಿಯಲೋಮೆ, ಅಂಗ್ರೇಜಿ ಇಂಗ್ಲಿಷ್ ಇನಿಷಿಯಲ್ಗಳು ಫುಲ್ ಫಾರ್ಮ್ ಮಾಡಲಿಕ್ಕೆ ಬರುವಂತಹ ಒಂದು ಅಕ್ಷರ ಇನಿಷಿಯಲ್ಗಳಲ್ಲಿ ಸಿಮಟ್ ರಹೆ ಹೇ. ಸಿಮಟ್ನ ಯಾನೆ ಸಂಕ್ಷಿಪ್ತ ಹೋನ, ಸಣ್ಣದಾಗುವಂಥದ್ದು. ಸಿಮಟ್ ರಹೆ ಹೇ. ಯಹ ಬಡೆ ಖೇದ್ ಕಿ ಬಾತ್ ಹೈ, ತುಂಬಾ ಬೇಸರದ ವಿಷಯ ಇದು. ಯಾಕೆ? ಇನ್ ಇನಿಷಿಯಲೋं के हमारे कर्नाटक के शहरों के नाम अपना कन्नड़पन, अपनी पहचान, अपना अस्तित्व खो रहे हैं. ಈ ಇನಿಷಿಯಲ್ಗಳ ಕಾರಣದಿಂದ ನಮ್ಮ ಕರ್ನಾಟಕದಲ್ಲಿರುವಂತಹ ಅನೇಕ ಪೇಟೆಗಳು, ಅನೇಕ ಪಟ್ಟಣಗಳು ತಮ್ಮ ನಿಜವಾದಂತಹ ಇಟ್ಟಿರುವಂತಹ ಹೆಸರನ್ನ, ಜೊತೆಗೆ ಕನ್ನಡದ ತನವನ್ನ, ಆಮೇಲೆ ತನ್ನ ರಿಯಲ್ ಏನು ಗುರುತಿದೆ, ಅಪನಿ ಪಹಚಾನ್ ಅಂತಂದ್ರೆ ಗುರುತು, ತನ್ನ ಗುರುತನ್ನ, ಆ ನಂತರ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಏಕ್ ಜಮಾನಾ ಥಾ, ಒಂದು ಕಾಲ ಇತ್ತು, ಜಬ್ ಕೇವಲ್ ಆದ್ಮಿಯೋಂ ಕೆ ನಾಮ್ ಕೆ ಪೆಹಲೆ ಇನಿಷಿಯಲ್ ಲಗ್ತಾ ಥಾ. ಮುಂಚೆ ಒಂದು ಟೈಮ್ ಇತ್ತು, ಮುಂಚೆ ಏನಿತ್ತು, ಮೊದಲು ಮನುಷ್ಯನ ಹೆಸರಿನ ಪೂರ್ವದಲ್ಲಿ ಮಾತ್ರ ಇನಿಷಿಯಲ್ ಅನ್ನ ಹಚ್ತಾ ಇದ್ರು. ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ಹೆಸರುಗಳು ಇರ್ತಾ ಇತ್ತು ಅನ್ನೋ ಕಾರಣದಿಂದ ಬರೆಯೋದು ಕಷ್ಟ ಆಗತ್ತೆ ಅಂತ ಇನಿಷಿಯಲ್ ಅನ್ನ ಮುಂಚೆ ಜನರಿಗೆ ಹಚ್ತಾ ಇದ್ರು. ಆಜ್ ಹಮ್ ಯೇ ಪೂರ್ವಾಕ್ಷರ್ ಶಹರೋಂ ಕೆ ನಾಮೋಂ ಕೋ ಭಿ ಬಾಂಟ್ ರಹೆ ಹೇ. ಅಲ್ಲಿಗೆ ನಿಲ್ಲಿಸಲಿಲ್ಲ ನಾವು, ಮನುಷ್ಯರ ಹೆಸರಿಗೆ ಮಾತ್ರ ಇನಿಷಿಯಲ್ ಅಲ್ಲ, ಈಗ ನಾವು ಪೇಟೆಗಳಿಗೂ ಕೂಡ ಇನಿಷಿಯಲ್ ಅನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಪೇಟೆಗಳ ಹೆಸರಿಗೂ ಕೂಡ. समझ में नहीं आता इसके पीछे दीर्घ का लघु बनाने की मानव सहज प्रवृत्ति है. ನನಗೆ ಗೊತ್ತಾಗ್ತಾ ಇಲ್ಲ ಇಸ್ಕೆ ಪೀಚೆ, ಇದ್ರ ಹಿಂದ್ಗಡೆ ದೀರ್ಘವನ್ನ ಲಘು ಮಾಡುವಂತಹ, ನಮ್ಮ ಮನುಷ್ಯರಿಗೆ ಹಾಗೆ ದೊಡ್ಡ ಕೆಲಸ ಅಂದ್ರೆ ಸಾಧ್ಯ ಇಲ್ಲ, ಅದನ್ನ ಎಲ್ಲ ಶಾರ್ಟ್ ಮಾಡ್ಕೊಡಿ, ಅದನ್ನ ಮಾಡ್ತೇವೆ ಬೇಕಾದ್ರೆ ಅಂತ ಹೇಳ್ತೇವೆ.
ದೀರ್ಘವನ್ನ ಸಣ್ಣದನ್ನಾಗಿ ಮಾಡಿ ಮಾಡುವಂತಹ ಸಹಜ ಪ್ರವೃತ್ತಿ ಹೇ. ಮನುಷ್ಯನ ಸಹಜ ಪ್ರವೃತ್ತಿ ಅದು. ದೊಡ್ಡ ಕೆಲಸ ಆದ್ರೆ ಮಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ಅವನಿಗೆ. ಸಣ್ಣ ಸಣ್ಣದಾದ್ರೆ ಮಾಡ್ಕೊಂಡು ಹೋಗ್ತಾನೆ. ಅದನ್ನ ಸಣ್ಣದಾಗಿ ಮಾಡಿ 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 ಅಂತ ಹೇಳಿದ್ರೆ ಅದನ್ನ ಮಾಡ್ತೀರಿ. ನಿಮ್ಗೆ ನೋಡಿ, ನಾವೊಂದು ಪಾದ್ಯದ ಸಾರಾಂಶವನ್ನ ಬರೀರಿ ಅಂತಂದ್ರೆ ಸರ್ ಅದನ್ನ ಸಣ್ಣಕ್ಕೆ ಬರೆಸ್ಕೊಡಿ ಅಂತ ಹೇಳ್ತೀರಿ. ನೀವು ದೊಡ್ಡದಾಗಿ ಬರೆಸ್ಕೊಡಿ ಅಂತ ಯಾರು ಹೇಳ್ತೀರಾ? ಇಲ್ಲ. ಅದು ಮನುಷ್ಯನ ಸಹಜವಾದ ಪ್ರಕೃತಿ, ಅವನ ಸಹಜವಾದಂತಹ ಪ್ರವೃತ್ತಿ ಅದು. ಹ ಯಾ ಇಸ್ಕಾ ಕೋಯಿ ನಯಾ ಫ್ಯಾಷನ್ ಹೇ. ಅದೋ ಈ ಮನುಷ್ಯನ ಸಹಜ ಪ್ರವೃತ್ತಿನೋ ಅಥವಾ ಇದು ಯಾವ್ದೇನಾದ್ರೂ ಫ್ಯಾಷನ್ನೋ ಹೆಸರನ್ನ ಶಾರ್ಟ್ ಮಾಡೋದು ಅಂತ ಲೇಖಕ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನಿಗೆ ಗೊಂದಲ, ಗೊತ್ತಿಲ್ಲ ಅವನಿಗೂ ಪಕ್ಕ. ಇವೆರಡೂ ಕಾರಣ ಇರಬಹುದು. अथवा यह भी हो सकता है कि लोकोपयोगी विभाग वालों ने गांवों के नाम लिखने के लिए छोटे फलक बनाए हों, फिर उसके आकारानुसार नामों को भी काट छांट कर छोटा बनाया गया हो. ಸರಿ, ಅವೆರಡು ಕಾರಣ ಇರಬಹುದು. ಯಾವುದು? ಒಂದು, ದೀರ್ಘವನ್ನ ಹ್ರಸ್ವ ಮಾಡುವಂತಹ ಮಾನವ ಸಹಜ ಪ್ರವೃತ್ತಿ ಒಂದು. ಎರಡನೇದು, ಇದೊಂದು ನಮಗೆ ಫ್ಯಾಷನ್ ಆಗಿರಬೇಕು, ಇನಿಷಿಯಲ್ ಅನ್ನ ಹಚ್ಕೊಳ್ಳುವಂಥದ್ದು. ಇಲ್ಲವೋ ಇನ್ನೂ ಒಂದು ಕಾರಣ ಹೇಳ್ತಾ ಇದ್ದೇನೆ. ಪೇಟೆಗಳ ಹೆಸರನ್ನ ಶಾರ್ಟ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಲೋಕೋಪಯೋಗಿ ವಿಭಾಗ್. ಲೋಕೋಪಯೋಗಿ ವಿಭಾಗ್ ಅಂತಂದ್ರೆ PWD, ಗೌರ್ಮೆಂಟಿನ ಒಂದು ಆಫೀಸ್. ಈ ರಸ್ತೆಗಳ ನಿರ್ವಹಣೆ ಇತ್ಯಾದಿಗಳೆಲ್ಲವನ್ನು ಅದೇ ಒಂದು ಸಂಸ್ಥೆ ನೋಡ್ಕೊಳ್ಳುತ್ತೆ, PWD. ಆಯ್ತಾ? ಅದು ಅಲ್ಲಿ ಅವರು ಬೋರ್ಡ್ ಹಾಕ್ತಾರಲ್ವಾ, ನೀವು ರಸ್ತೆ ಮೇಲೆ ಹೋಗುವಾಗ ನೋಡಿರ್ತೀರಿ. ತುಮಕೂರು 820 ಕಿಲೋಮೀಟರ್ ವಾಟ್ ಎವರ್. ಇಲ್ಲಿ ಸಾಗರದಿಂದ ಸಿದ್ದಾಪುರ್ 35 ಕಿಲೋಮೀಟರ್ ಅಂತ ಬರ್ಕೊಂಡಿರುತ್ತೆ. ಇಂತಲ್ಲಿಂದ ಇಂತಿಷ್ಟು ಕಿಲೋಮೀಟರ್ಗಳು ಅಂತಲ್ಲ, ಬೋರ್ಡ್ ಇರುತ್ತಲ್ಲ. ಜೊತೆಗೆ ಒಂದು ಮಾರ್ಗಸೂಚಿ ಇರುತ್ತೆ ರೋಡ್ನಲ್ಲಿ, ಕ್ರಾಸ್ ಗೀಸ್ ಆಗುವಲ್ಲಿ ಇಂತಿಂತ ಕಡೆಗೆ ಹೋಗಿ ಅಂತ ಮಾರ್ಕ್ ಹಾಕೊಂಡಿರುತ್ತಲ್ಲ. ಆ ತರದಲ್ಲಿ ಏನೋ ಅವ್ರ ಪಕ್ಕನೆ ಒಂದು ಸಣ್ಣ ಬೋರ್ಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಯಾವತ್ತೋ ಒಂದ್ ಬಾರಿ. ಆ ಸಣ್ಣ ಬೋರ್ಡ್ ಅನ್ನ ಹುಗ್ದಾಗೋಯ್ತು. ಅದನ್ನ ಬೋರ್ಡ್ ಹುಗ್ದಾದ್ಮೇಲೆ ಅದ್ರ ಮೇಲೆ ಬರಿಬೇಕಲ್ಲ. ಸೊ ಬರೆಯುವಾಗ ಉದ್ದ ಊರಿನ ಹೆಸರಿದ್ರೆ ಅದನ್ನ ಅವರೇ ಬೋತೆಗೆ ಅಷ್ಟೆಲ್ಲ ಹಿಡಿಸ್ಲಿಕ್ಕೆ ಆಗೋದಿಲ್ಲ. ಬೋರ್ಡ್ ಸಣ್ಣದಿದೆ ಅಂತ ಅದನ್ನೇ ಶಾರ್ಟ್ ಫಾರ್ಮ್ ಮಾಡಿ ಅವರು ಹಚ್ಚಿಬಿಟ್ಟಿದಾರೇನೋ ಅಂತ ಲೇಖಕ ಒಂದು ಜಿಜ್ಞಾಸೆಯನ್ನ ಮಾಡ್ತಾ ಇದ್ದಾನೆ. ಆ ಜನರಲ್ಲಿ ಈ ಹಾಗೂ ಕೂಡ ಆಗಿರಬಹುದು. ಯಾಕೆಂದ್ರೆ ಕೆಲವು ಸಲ ಈ ಬೋರ್ಡ್ ಅನ್ನು ನೋಡೇ ಜನರಿಗೆ ಆ ಊರಿನ ಹೆಸರು ನೆನಪಿರುತ್ತೆ. ಯಾಕೆಂದ್ರೆ ಆ ಊರಿನ ಮೊದಲು ಪರಿಚಯ ಇರೋದಿಲ್ಲ. ರಸ್ತೆ ಮೇಲೆ ಹೋಗ್ತಾ ಇರ್ತಾರೆ, ಆ ರಸ್ತೆಯಲ್ಲಿ ಬೋರ್ಡ್ ಕಾಣಿಸ್ತಾ ಇರುತ್ತೆ, ಈ ಊರು ಇಲ್ಲಿ ಬಂತು, ಈ ಊರು ಇಲ್ಲಿ ಬಂತು ಅಂತ. ಸೊ ಅಲ್ಲಿ ಏನು ಬರ್ಕೊಂಡಿದ್ಯೋ ಹಂಗೆ ಓದು ಉಚ್ಚಾರಣೆ ಮಾಡ್ತಾರೆ. ಸೊ ಇನ್ನು ಮುಂದ್ ಹೋದಂಗೆ ಇನ್ನೂ ಸಮಸ್ಯೆ ಆಗ್ಬೋದು. ಈ ಗೂಗಲ್ ಮ್ಯಾಪ್ ಅನ್ನ ನೀವು ತೆಗೆದು ನೋಡಿ. ಗೂಗಲ್ ಮ್ಯಾಪ್ ನಲ್ಲಿ ನಿಮಗೆ ಒಂದಷ್ಟು ಕನ್ನಡದ ಊರಿನ ಹೆಸರುಗಳೆಲ್ಲ ಏನೇನೋ ಪ್ರೊನೌನ್ಸಿಯೇಷನ್ ನಲ್ಲಿ ಬರ್ಕೊಂಡಿರುತ್ತೆ. ಅದನ್ನ ನಮಗೆ ಗೊತ್ತಿದೆ ನಮ್ಮ ಊರಿನ ಹೆಸರು ಸರಿಯಾಗಿದೆ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಊರಿನ ಹೆಸರು ತದ್ದಲಸೆ ಅಂತ. ಅದಕ್ಕೆ ನನಗೆ ಊರಿನ ಸ್ಪಷ್ಟ ಉಚ್ಚಾರಣೆ ಗೊತ್ತಿದೆ ಊರಿನ ಹೆಸರಿಂದ. ಆದ್ರೆ ಗೂಗಲ್ ನಲ್ಲಿ ಅದು ಏನ್ ಮಾಡುತ್ತೆ ಕೇಳಿದ್ರೆ ತದ್ದಲಸೆ ಅಂತ ಹೇಳೋದಿಲ್ಲ, ತದಲ್ಸೆ ಅಂತ ಬರ್ಕೊಂಡಿರುತ್ತೆ. ಅದನ್ನ ಮತ್ತೊಬ್ಬನು ಎಲ್ಲೋ ಕುತ್ಕೊಂಡವನು ನೋಡ್ತಾನೆ. ಈಗಂತೂ ಆನ್ಲೈನ್ ಎಲ್ಲದೂ ಇಂಟರ್ನೆಟ್ ಕಾರಣ ಆದ್ದರಿಂದ ಮತ್ತೊಬ್ಬನು ಎಲ್ಲೋ ಕುತ್ಕೊಂಡವನು, ಅಮೆರಿಕದಲ್ಲಿ ಕುತ್ಕೊಂಡವನು ಒಬ್ಬನು ನನ್ನ ಊರನ್ನ ಸರ್ಚ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನು ನನ್ನ ಊರನ್ನ ಹೇಗೆ ಗಮನಿಸ್ಕೊಳ್ತಾನೆ, ಏನಂತ ನೆನ್ಪಿಟ್ಕೊಳ್ತಾನೆ? ತದಲ್ಸೆ ಅಂತಾನೆ ನೆನ್ಪಿಟ್ಕೊಳ್ತಾನೆ. ಸೊ ಎಲ್ಲಿ ನಾವು ಹೆಸರುಗಳನ್ನ ಪ್ರಕಟ ಮಾಡ್ತೇವ್ಯೋ, ಎಲ್ಲಿ ಎಲ್ಲರಿಗೂ ಕಾಣುವಂಗೆ ತೋರಿಸ್ತೇವ್ಯೋ ಆ ಜಾಗದಲ್ಲಿ ಹೆಸರನ್ನ ಶುದ್ಧವಾಗಿ ಬರಿಬೇಕು. ಇಲ್ಲದಿದ್ರೆ ಅಶುದ್ಧವಾಗಿ ಬಿಡ್ತೇವೆ ನಾವೇ ಅಂತ ಹೇಳ್ತಾ ಇದ್ದಾನೆ. ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾನೆ. ನಿಮ್ಗೆ ಆ ಉದಾಹರಣೆಗಳನ್ನ ನೋಡಿದಾಗ ಚೆನ್ನಾಗಿ ಅರ್ಥ ಆಗತ್ತೆ. इस संकोच प्रक्रिया की बली बने कुछ गांवों के नामों का परिशीलन करना ठीक रहेगा. इस संकोच प्रक्रिया ಸಂಕೋಚ ಪ್ರಕ್ರಿಯೆ ಅಂತಂದ್ರೆ ಶಾರ್ಟ್ ಮಾಡುವಂತಹ, ಉದ್ದವು ಹೆಸರಿರುವಂತಹ ಊರಿನ ಹೆಸರನ್ನ ಶಾರ್ಟ್ ಮಾಡುವಂತಹ, ಅದಕ್ಕೆ ಬಲಿಯಾಗಿರುವಂತಹ ಕೆಲವಷ್ಟು ಊರಿನ ಪರಿಚಯವನ್ನ ನಾವು ಈಗ ಮಾಡ್ಕೊಳ್ಳೋಣ ಅಂತ ಹೇಳಿದ. ಸುಂದರ್, ತಿರುಮಕೂಡಲು ನರಸೀಪುರ अब टी नरसीपुर बन गया है. ನೋಡಿ, ಟಿ ನರಸೀಪುರ, ಟಿ ಫಾರ್ ತಿರುಮಕೂಡಲು, ನರಸೀಪುರ. ತಿರುಮಕೂಡಲು ನರಸೀಪುರ ಅನ್ನುವಂಥದ್ದು ಒಂದು ಊರಿನ ಹೆಸರು. ಅದನ್ನ ಈಗ ಹೇಗೆ ಮಾಡಿದ್ದಾರೆ? ಶಾರ್ಟ್ ಫಾರ್ಮ್ ಮಾಡಿ ಟಿ ನರಸೀಪುರ ಅಂತ ಮಾಡಿ ಹಾಕಿದ್ದಾರೆ. आगे आने वाले संशोधकों को पथभ्रष्ट करने का काम है यह.
ಮುಂದೊಂದು ದಿನ ಯಾರೋ ಒಂದು ಊರಿನ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಯಾಕೆ ಈ ಊರಿಗೆ ಈ ಹೆಸರು ಬಂತು, ಏನಾಯ್ತು, ಏನ್ ಕತೆ ಎಲ್ಲ ಅದು ಅವನು ಸಂಶೋಧನೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ आगे चलकर कभी दैववशात हमारे देश से अंग्रेजी भाषा के हट जाने का सौभाग्य अगर प्राप्त हुआ, ಮುಂದೊಂದು ದಿನ ದೈವವಶಾತ್ ದೇವರ ದಯೆಯಿಂದ ಒಂದು ವೇಳೆ ಹಮಾರೇ ದೇಶಸೆ ನಮ್ಮ ದೇಶದಿಂದ ಅಂಗ್ರೇಜಿ ಭಾಷಾ ಹಟ್ ಜಾನೆ ಕಾ ಸೌಭಾಗ್ಯ ಅಗರ್ ಪ್ರಾಪ್ತ ಹುವಾ, ಇಂಗ್ಲಿಷೇ ನಮ್ಮ ದೇಶದಿಂದ ದೈವವಶ ದೇವರ ಅನುಗ್ರಹದಿಂದ ಇಂಗ್ಲಿಷ್ ಭಾಷೆ ಅನ್ನೋದೇ ನಮ್ಮ ದೇಶದಿಂದ ಕಿತ್ತೋಯ್ತು ಅಂತ ಇಟ್ಕೊಳ್ಳಿ. ಇಂಗ್ಲಿಷೇ ಇಲ್ಲ ನಮ್ಮ ದೇಶದಲ್ಲಿ ಸ್ವಲ್ಪನು. ಆಗ ಈಗ ಟಿ ನರಸೀಪುರ ಅಂತ ಊರ ಹೆಸರು ಆಗ್ಬಿಟ್ಟಿದೆ. ಆ ಟಿ ಫಾರ್ ವಾಟ್ ಅನ್ನೋದು ಬಂತು, ಈಗ ಪ್ರಶ್ನೆ ಬಂತು ನಮ್ಗೆ. तो इन ಇನಿಷಿಯಲ್ का अर्थ ढूंढना मुश्किल हो जाएगा. ಈ ಇನಿಷಿಯಲ್ಗಳ ಅರ್ಥವನ್ನ ಮುಂದೆ ನಾವು ಹುಡುಕೋದು ತುಂಬಾ ಕಷ್ಟ ಆಗ್ಬಿಡ್ಬೋದು ಇಂಗ್ಲಿಷ್ ಹೋಯ್ತು ಅಂತ ಆದ್ರೆ. ಅನೇಕ್ ಖೋಜೆ ಕಿ ಜಾಯೆಂಗಿ, ಬಹಳಷ್ಟು ಏನು ಸಂಶೋಧನೆಗಳಾಗ್ತವೆ ಈ ಟಿ ಅಂತಂದ್ರೆ ಏನಿರ್ಬೋದು ಅನ್ನೋದನ್ನ. ವಿಚಿತ್ರ ಪರಿಣಾಮ ಪ್ರಾಪ್ತ ಹೋಂಗೆ, ಬಹಳ ವಿಚಿತ್ರವಾದ ಪರಿಣಾಮಗಳು ಕೂಡ ಸಿಗಬಹುದು. ಏನಂತ, ಸಂಶೋಧಕ ಶಾಯದ್ ಇಸ್ ನಿರ್ಣಯ ಪರ್ ಪಹುಂಚೆಂಗೆ ಕಿ टी नरसीपुर नाम प्रायशः नरसीपुर में टी यानी ಚಾಯ್ ಕಾ ಬಗಾನ್ ಹೋನೆ ಕೆ ಕಾರಣ ಆಯಾ ಹೋಗಾ. ನೋಡಿ, ಮುಂದೊಂದು ದಿನ ಸಂಶೋಧಕರು ಏನ್ ನಿರ್ಣಯ ಮಾಡ್ಬಿಡ್ಬೋದು ಅಂತಂದ್ರೆ, ಇಂಗ್ಲಿಷೇ ಇಲ್ಲ ನಮ್ಮ ದೇಶದಲ್ಲಿ ಅಂತಾದಾಗ ಟಿ ಅಂತಂದ್ರೆ ಬಹುತೇಕ ಟಿ ಅಂತಂದ್ರೆ ಚಾಯ್ ಇರಬಹುದು ಅಂತ ಅವರು ಸಂಶೋಧನೆ ಮಾಡಿ ಹೇಳಬಹುದು. ನೋಡಿ, ಲೇಖಕನ ಶೈಲಿ ಎಷ್ಟು ಚೆನ್ನಾಗಿದೆ, ಸೊಗಸಾಗಿದೆ ಅಂತ. ಅವನು ನೈಜತೆಯನ್ನ ಹೇಳಲಿಕ್ಕೆ ಹೊರಟಿದ್ದಾನೆ, ನಿಜವಾದ ವಿಷಯವನ್ನ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಟಿ ನರಸೀಪುರ ಅಂತಲ್ಲ ಹೆಸರಿಡಬಾರದು, ಪೂರ್ಣ ಹೆಸರನ್ನ ಕರಿಬೇಕು, ತಿರುಮಕೂಡಲು ನರಸೀಪುರ ಅಂತ ಹೇಳಬೇಕು ಅವನಿಗೆ ವಿಷಯವನ್ನ. ಅವನು ಎಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ ನೋಡಿ. ಮುಂದೊಂದ್ ದಿನ ಹಿಂಗಾಗ್ಬೋದು, ಇಂಥವ್ರು ಬಂದು ಇಂಥದ್ದು ಹೇಳ್ಬೋದು. ಅವ್ನ್ ಗೊತ್ತಿದೆ, ಅವ್ನ್ ನೇರವಾಗಿ ಹೇಳಿದ್ರೆ ಇದ್ರಲ್ಲಿ ಸ್ವಾರಸ್ಯ ಇಲ್ಲ ಅಂತಾನೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ ಇದನ್ನ. ಹಿಂಗಾಗ್ಬೋದು, ಹೊರಡ್ಬಹುದು. ಮುಂದೊಂದ್ ದಿನ ಟೀಯ ಒಂದು ಏನೋ ಅಲ್ಲಿ ದೊಡ್ಡ ಬಗಾನ್ ಹೋ ಸಕ್ತಾ ಹೈ, ಅದೊಂದು ದೊಡ್ಡ ಅಂಗಡಿನೋ ಒಂದು ಇದೋ ಇತ್ತು, ಹಾಗಾಗಿ ಆ ಊರಿನ ಹೆಸರು ಟಿ ನರಸೀಪುರ ಅಂತ ಬಿದ್ದಿದೆ ಅಂತ ಮುಂದೊಂದು ದಿನ ಜನರು ಸಂಶೋಧನೆ ಮಾಡಬಹುದು ಅಂತ ಅಭಿಪ್ರಾಯ ಕೊಟ್ಟ. ಸರಿ, ಒಂದು ಉದಾಹರಣೆ ಕೊಟ್ಟ, ಇನ್ನೂ ಒಂದು ಕೊಡ್ತಾನೆ ನೋಡಿ. ವಹತು ಫಿರ್ ಬಿ ಅಚ್ಚಾ ಹೈ. ಟೀ ಅಂತಂದ್ರೆ ಅಡ್ಡಿಲ್ಲ, ಏನು ತೀರಾ ಕೆಟ್ಟದೇನಾಗ್ಲಿಲ್ಲ, ಹಂಗ್ ಬೇಕಾದ್ರೂ ಸಂಶೋಧನೆ ಮಾಡ್ಕೊಳ್ಳಿ, ಏನ್ ನಮಗ್ ತೊಂದರೆ ಇಲ್ಲ. ಇನ್ ನೋಡಿ, ಸಮझ लीजिए कि ಕರಿದೊಡ್ಡನ ಪಾಳ್ಯ ನಾಮಕ್ ಏಕ್ ಗಾಂವ್ ಹೈ. ಕರಿದೊಡ್ಡನ ಪಾಳ್ಯ, ಅದು ಬೆಂಗಳೂರು ಕಡೆ ಎಲ್ಲ ಪಾಳ್ಯ ಅನ್ನೋದು ಊರು ಜಾಸ್ತಿ ಇದೆ. ಕರಿದೊಡ್ಡನ ಅನ್ನುವಂತಹ ಅದೊಂದು ವ್ಯಕ್ತಿ, ಅವನ ಹೆಸರಿನಲ್ಲಿ ಆ ಒಂದು ಊರು, ಪಾಳ್ಯ ಊರು ಅಂತಾನೆ ಅರ್ಥ. ಆ ಒಂದು ಊರಿದೆ ಅಂತ ಇಟ್ಕೊಳ್ಳಿ. ಈಗ ಯಹ ಕೇಡಿ ಪಾಲ್ಯ ಬಂಜಾಯೇಗ, ಕ್ಯಾ ಬಂಜಾಯೇಗ, ಕೆ ಫಾರ್ ಕರಿದೊಡ್ಡನ, ಸಾರಿ, ಕೆ ಫಾರ್ ಕರಿ, ಡಿ ಫಾರ್ ದೊಡ್ಡನ, ಕರಿದೊಡ್ಡನ ಕೆ ಡಿ ಪಾಲ್ಯ. क्रमशः वह केडी पाल्य में ರೂಪಾಂತರಿತ್ ಹೋ ಜಾಯೇಗಾ. ಹಂಗೆ ಮುಂದೊಂದು ದಿವಸ ಅದನ್ನ ನಾವು ಸ್ಪೀಡಲ್ಲಿ ಹೇಳಿ 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 ಏನಾಗ್ಬಹುದು, ಆ ಡಾಟ್ ಅನ್ನೋದು ಹೋಗ್ಬಿಡ್ಬಹುದು. ಅದೇನಾಗ್ಬಹುದು, ಕೇಡಿ ಪಾಳ್ಯ ಅಂತ ಹೆಸರಾಗಿ ಕನ್ವರ್ಟ್ ಆಗ್ಬಿಡಬಹುದು. ಅವ್ರ ಗಾವೋಂಕೋ ಬದನಾಮ್ ಕರದೇಗಾ, ಆ ಊರೇ ಕೇಡಿಗಳ ಪಾಳ್ಯ. ಜನರಿಗೆ ಹೆಂಗ್ ಮನಸ್ಸಿಗೆ ಬರ್ಬೋದು ಮುಂದೊಂದ್ ದಿನ. ನಿಜವಾಗಿ ಅದು ಒಬ್ಬನ ವ್ಯಕ್ತಿಯ ಹೆಸರು, ಅದು ಕರಿದೊಡ್ಡನ ಅನ್ನೋದು. ಆದ್ರೆ ಮುಂದೊಂದ್ ದಿನ ಕೇಡಿ ಪಾಳ್ಯ, ಆ ಊರ್ನಲ್ಲಿ ಬಹುತೇಕ ಎಲ್ಲರೂ ಇರೋರು ಕೇಡಿಗಳೇ ಮರಯ ಅನ್ನುವಂತಹ ಅಭಿಪ್ರಾಯ ಬರ್ಬೇಕಪ್ಪ. ಆ ರೀತಿಯಾದಂತಹ आगे चलकर एक दिन संशोधक निर्णय लेंगे कि इस गांव में केडियों के होने से यह नाम आया होगा. ಮುಂದೊಂದು ದಿನ ಸಂಶೋಧಕರು ಇದೇ ತೀರ್ಮಾನಕ್ಕೆ ಬರ್ತಾರೆ, ಈ ಊರಿನಲ್ಲಿ ಬಹುತೇಕ ಬಹಳಷ್ಟು ಗುಂಡಗಳಿದ್ರು, ಹಂಗಾಗಿ ಈ ಊರಿಗೆ ಆ ಹೆಸರು ಬಂತು ಅಂತ ನಿರ್ಣಯ ಮಾಡಬಹುದು. और इस तरह उस गांव की ನಿಷ್ಕಲಂಕ ಕೀರ್ತಿ ಮೇ ದಾಗ್ ಲಗ್ ಜಾಯೇಗಾ. ಈ ರೀತಿಯಾಗಿ ಆ ಊರಿನ ನಿಷ್ಕಲಂಕ, ಕಳಂಕರಹಿತವಾದಂತಹ ಕೀರ್ತಿಗೆ ಒಂದು ದಾಗ ಅಂತಂದ್ರೆ ಕಲೆ ಆಗ್ಬಿಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂಗ್ರೇಜಿ ಕೆ ಪೂರ್ವಾಕ್ಷರೋं से होने वाली हानि देखी ना आपने. ನೋಡಿ, ಇಂಗ್ಲಿಷ್ ನಲ್ಲಿ ಪೂರ್ವಾಕ್ಷರವನ್ನ ಬರ್ಕೊಂಡು ಇಷ್ಟೆಲ್ಲ ಅರ್ಥ ಉಲ್ಟಾ ಪಲ್ಟಾ ಅನರ್ಥವಾಗಿ ಆಗೋದನ್ನ ನೀವು ನೋಡಿದ್ರಲ್ಲ ಅಂತ ಪ್ರಶ್ನೆ ಮಾಡ್ದ. ನೋಡಿ, ನಮ್ಮಲ್ಲಿ ಇದು ಒಂದು ಯಾವಾಗ್ಲೂ ಇದೆ. ನಾವು ಏನ್ ಮಾಡ್ತೇವೆ, ಇಂಗ್ಲಿಶಿನ ಟಿ ಫಾರ್, ಈಗ ಫಾರ್ ಎಕ್ಸಾಂಪಲ್ SG ಭಟ್, SGBT ಅಂತ ಇಟ್ಕೊಂಡೆ. ನಾನು ನನ್ನ ಹೆಸರನ್ನ ಹೇಳ್ತೇನೆ. S ಫಾರ್ ಸಿಂಧೂರ್, G ಫಾರ್ ಗಜಾನನ್, B ಫಾರ್ ಭಟ್, T ಫಾರ್ ತದ್ದಲ್ಸೆ, ರೈಟ್, SGBT.
ನಾನು ಶಾರ್ಟ್ ಫಾರ್ಮ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಇದು ನಾನು ಏನು ಮಾಡಿದ್ದೇನೆ, ಇಂಗ್ಲೀಷ್ನಲ್ಲಿ ಇಟ್ಟಿದ್ದೇನೆ ಅಲ್ವಾ. ಸೊ ಇಂಗ್ಲೀಷಲ್ಲಿ ಎಸ್ ಫಾರ್ ಸ ಅಂತನೂ ಆಗ್ಬೋದು, ಶನೂ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಾವು ಅದನ್ನ ನಾನು ಸ ಸಿ ಸಿ ಗ ಭ ತ ಅಂತ ಕನ್ನಡದಲ್ಲಿ ಮಾಡ್ಕೊಳ್ಬೋದಿತ್ತು. ಯಾಕೆ ಮಾಡ್ಕೊಳ್ಳಿಲ್ಲ? ನಾನು ಯಾಕೆ SGBT ಅಂತ ಇಂಗ್ಲೀಷಲ್ಲಿ ಮಾಡ್ಕೊಂಡೆ? ಸಿ ಫಾರ್ ಸಿಮ್, ಗ ಫಾರ್ ಗಜಾನನ, ಭ ಫಾರ್ ಬಟ್ಟ, ತ ಫಾರ್ ತದ್ದಲಸೆ. ಇಷ್ಟಾರು ಇಟ್ಕೊಂಡ್ರೆ ಸ್ವಲ್ಪ ಆದ್ರೂ ಹುಡುಕ್ಬೋದಿತ್ತು. ನಾ ಕನ್ನಡದಲ್ಲೇ ಇಟ್ಕೊಂಡ್ರೆ ಸ್ವಲ್ಪ ಆದ್ರೂ ಗೆಸ್ಸಿಂಗ್ ಮಾಡಬಹುದು. ಇದು ಅದೂ ಅಲ್ಲ. SGBT ಅಂತಂದ್ರೆ ಟಿ ಫಾರ್ ವಾಟ್, ಏನಪ್ಪ ಟಿ ಅಂತಂದ್ರೆ ಟ ಅಂತೂ ಆಗ್ಬೋದು. ಟಿ ಅಂದ್ರೆ ಗೊತ್ತಾಗೋದಿಲ್ಲ. ಸೊ ಇಂಗ್ಲಿಶಿನ ವ್ಯಾಮೋಹಕ್ಕೆ ಬಿದ್ದು ನಾವು ಇನಿಷಿಯಲ್ ಅನ್ನ ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಇನಿಷಿಯಲ್ ಅನ್ನ ಅವಶ್ಯಕತೆ ಇಲ್ಲ, ಇಟ್ಕೊಳ್ಳಿಕ್ಕೂ ಬಾರದು ಯಾವಾಗ್ಲೂ. ಅದು ತುಂಬಾ ಗೊಂದಲಕ್ಕೆ ಕಾರಣವೇ ಬಿಟ್ರೆ ಯಾರಿಗೂ ಗೊತ್ತೂ ಆಗೋದಿಲ್ಲ. ಆಯ್ತು, ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ, ನೋಡೋಣ. ಅಬ್ ಹೊಳೆ ನರಸೀಪುರ ಕಿ ಕಹಾನಿ ಸುನಿಯೆ. ಹೊಳೆ ನರಸೀಪುರ ಅಂತ ಇದೆ. ಹೊಳೆ ನರಸೀಪುರ ಅಂತಂದ್ರೆ ಮನೋಹರ್ ಮಂಜುಲ ನಿನಾದ ಕರ್ತಿ ಹೇಮಾವತಿ ನದಿ ಅವರು ನರಸಿಂಹ ಕಾವಹ ಭವ್ಯ ಮಂದಿರ್. ಹೊಳೆ ನರಸೀಪುರ ಅನ್ನೋದು. ಹೊಳೆ ಅಂತಂದ್ರೆ ಅದೊಂದು ನದಿಗೆ ಹೊಳೆ ಅಂತ ಕರೀತಾರೆ, ಆಡು ಭಾಷೆಯಲ್ಲಿ ಕರೆಯೋದು. ಹೇಮಾವತಿ ನದಿಯಲ್ಲಿ ತುಂಬಾ ದೊಡ್ಡದಾಗಿ ಹರ್ಕೊಂಡು ಹೋಗ್ತಾಳೆ ನರಸೀಪುರದಲ್ಲಿ. ಆ ಅಲ್ಲಿ ಒಂದು ನರಸಿಂಹನ ಒಂದು ದೊಡ್ಡ ದೇವಸ್ಥಾನ ಇದೆ. ಹೊಳೆ ನರಸೀಪುರ ಅಂತ ಹೆಸರು ಬಂದಿದ್ದೆ ಅದಕ್ಕಾಗಿ. ಹೊಳೆಯೂ ಇದೆ, ಮಂದಿರವೂ ಇದೆ, ದೇವಸ್ಥಾನವೂ ಇದೆ. ವಹ ಹೊಳೆ ನರಸೀಪುರ್ ಆಜ್ HN ಪುರ ಬನ್ ಗಯಾ ಹೇ. ಇವತ್ತಿನ ಅದನ್ನ ಏನ್ ಕರಿತೇವೆ ನಾವು? HN ಪುರ ಅಂತ ಕರಿತೇವೆ. ನೋಡಿ, ಹೊಳೆ ನರಸೀಪುರ HN ಪುರ ಆಗೋಯ್ತು. ಕ್ರಮಶಃ ಇಸ್ಕಾ ಹೆಚ್ಚಿಪುರ. ಹೆಚ್ಚಿ ಅಂತಂದ್ರೆ ಫಾಲ್ತು ಅಂತ ಅರ್ಥ, ಅರ್ಥವೇ ಇಲ್ಲದ್ದು ಅಂತ ಅರ್ಥ. ಬಕವಾಸ್ ಅಂತ ಅರ್ಥ ಫಾಲ್ತು ಅಂತಂದ್ರೆ. ಅಥವಾ HM ಪುರ ಮೇ ಕನ್ನಡೀಕರಣ ಹೋ ಜಾಯೇಗ. ಮುಂದೊಂದ್ ದಿನ ಅದು ಏನಾಗ್ಬೋದು, HM ಪುರ ಅಂತ ಆಗ್ಬೋದು. HM ಪುರ, HM ಪುರ ಅಂತ ಹೆಸರು ಆಗ್ಬಿಡ್ಬೋದು. ಇಸ್ಕೆ ಇರ್ದ್ ಗಿರ್ದ್ ದಂತಕಥಾಯೇ ಪೈಲ್ ಜಾಯೇಂಗಿ. ಇಸ್ಕೆ ಇರ್ದ್ ಗಿರ್ದ್, ಇದರ ಸುತ್ತಮುತ್ತಲು, ಇರ್ದ್ ಗಿರ್ದ್ ಅಂತಂದ್ರೆ ಸುತ್ತಮುತ್ತಲು. ದಂತಕಥಾಯೇ, ಏನೇನೋ ಕಥೆಗಳು ಶುರುವಾಗ್ಬಿಡ್ತವೆ. ಏನಂತ? ಕುಚ್ ಬಿ ಕಹಿಯೇ, ಏನೇನೋ HM ಪುರ, ಫಾಲ್ತು ನಗರ್, ಹೆಚ್ಚಿಪುರ. ಇಲ್ಲಿದ್ದವ್ರು ಪೂರ್ತಿ ಎಲ್ರು ಬಕವಾಸ್ ಜನವೇ ಆಗಿದ್ರು, ಒಬ್ರು ಕೆಲಸ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ಊರ್ ಹೆಸರು ಬಂತು. ಏನೇನೋ ಕತೆ ಕಟ್ಕೊಂಡ್ಬಿಡ್ತಾರೆ ಮುಂದೊಂದ್ ಜನ. ಆ ಊರಿಗೆ ಆ ಹೆಸರು ಯಾಕೆ ಬಂತಪ್ಪ ಅಂತ ವಿಚಾರ ಮಾಡುವಾಗ. ಕುಚ್ ಬಿ ಕಹಿಯೇ, ನದಿ, ನರಸಿಂಹ, सब अंग्रेजी के आद्यक्षरों में डूबकर उनकी सुंदरता लोकोपयोगी विभाग के पत्तरों में पत्तर बन गई है. ನೋಡಿ, ಎಷ್ಟು ಚೆನ್ನಾಗಿರುವಂತಹ ಹೆಸರು ಅದು, ಹೊಳೆ ನರಸಿಂಹ ಅನ್ನೋದೆಲ್ಲವ. ಅದೀಗ ಇಂಗ್ಲಿಷ್ನ ಇನಿಷಿಯಲ್ ಆಗಿ ಬಂದು ಆದ್ಯಕ್ಷರವಾಗಿ, ಇಂಗ್ಲಿಷ್ನ ಫಸ್ಟ್ ಲೆಟರ್ ಆಗಿ ಏನಾಯ್ತು ಅದು, ಎಷ್ಟು ಅದರಲ್ಲಿ ಮುಳುಕೊಂಡು, ಮತ್ತು ಜೊತೆಗೆ ಈ PWD ದವರು ಬೋರ್ಡ್ ಮಾಡ್ಲಿಕ್ಕೆ ಉದ್ದ ಹೆಸರಾಯ್ತು ಅಂತ ಅದನ್ನ ಏನ್ ಶಾರ್ಟ್ ಮಾಡಿ ಬರೆದ್ರೋ, ಅಲ್ಲಿಂದ ಅದು ತನ್ನ ಹೆಸರಿನ ಮಹತ್ವವನ್ನೇ ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಯಹ ಹೊಳೆ ನರಸೀಪುರ ವಾಲೋಂಕ, ಇದು ಅಲ್ಲಿರುವಂತಹ ಜನರ, ಹೊಳೆ ನರಸೀಪುರದ ಜನರ ಹೇಮಾವತಿ ನದಿಯ ಮತ್ತು ನರಸಿಂಹ ಕಾ ಬಿ ಬದನಸೀಬಿ ಹೇ. ಇದು ಅಲ್ಲಿ ನಿಜವಾಗಿಯೂ ನರಸಿಂಹಂದು ಒಂದು ಬದನಸೀಬಿ ಅಂತಂದ್ರೆ ಅಭಾಗ್ಯ, ದೌರ್ಭಾಗ್ಯ. ಬದ್ನಸೀಬಿ. ಅವ್ರು ಇನ್ನೂ ಹೇಳ್ತಾ ಇದ್ದಾನೆ ನೋಡಿ. ಚಿಕ್ಕನಾಯಕನಹಳ್ಳಿ ಅನ್ನೋದು ಊರ ಹೆಸರು. ಕೋಹಿ ದೇಖ್ ಲೀಜಿಯೇ. आज वह CN हल्ली बन गया है. आज क्या बन गया है वह? CN हल्ली. CN हल्ली आगे वह ಸಿಯನಹಳ್ಳಿ भी हो सकता है. ಮುಂದೆ ಅದು ಸಿಯನಹಳ್ಳಿ ಕೂಡ ಆಗಬಹುದು. ವೆಸೆ ಹಿ ಚನ್ನರಾಯಪಟ್ಟಣ ಅನ್ನೋದು ಊರಿದೆ, ಅದು CR ಪಟ್ಟಣ ಬನ್ ಗಯಾ ಹೇ. CR ಪಟ್ಟಣ ಅಂತ ಕರ್ಸ್ಕೊಳ್ಳುತ್ತೆ ಈಗ. ಹೆಗ್ಗಡದೇವನಕೋಟೆ ಅನ್ನೋದು ಊರಿದೆ, ಅದು HD ಕೋಟೆ ಬನ್ ಗಯಾ ಹೇ. HD ಕೋಟೆ. इन प्रदेशों पर जिन जिन नायकों ने, राजाओं ने, देवताओं ने राज किया था, उन सब को पूर्वाक्षरों में छिपा देना बड़ा ही दर्दनाक विषय है. ಈ ಎಲ್ಲ ಊರುಗಳಲ್ಲಿ, ಈ ಎಲ್ಲ ಪ್ರದೇಶಗಳಲ್ಲಿ ಯಾವ ಯಾವ ನಾಯಕರು ಆಳ್ವಿಕೆ ಮಾಡಿದ್ರೋ, ರಾಜರ ಆಳ್ವಿಕೆ ಮಾಡಿದ್ರೋ, ಅಥವಾ ಯಾವುದೋ ಪಾಳೆಗಾರರ ಆಳ್ವಿಕೆ ಮಾಡಿರ್ತಾರೋ,
ಅಥವಾ ಯಾವುದೋ ದೇವತೆಗಳ ಹೆಸರಿಗೆ ಆ ಊರನ್ನ, ರಾಜರ ಹೆಸರಿಗೆ ಆ ಊರನ್ನ ಇಟ್ಟಿರ್ತಾರೆ. ಹಾಗಿರುವಾಗ ಅಂತಹ ಊರನ್ನ ಶಾರ್ಟ್ ಫಾರ್ಮ್ ನಲ್ಲಿ ನಾವು ಅಡಗಿಸಿಟ್ಬಿಟ್ರೆ ಇದು ತುಂಬಾ ಖೇದಕರ ವಿಷಯ ಅಂತ ಲೇಖಕ ತುಂಬಾ ವ್ಯಥೆ ಪಡ್ತಾ ಇದ್ದಾನೆ. ನಿಮ್ಗದನ್ನ ಅರ್ಥ ಮಾಡಿಸ್ತಾ ಇದ್ದಾನೆ ಕೂಡ, ಹಾಗಾಗ್ಬಾರ್ದು ಅಂತ. ಹಾಗೆ ಕಾಲಮುದ್ದನ ದೊಡ್ಡಿ ಅನ್ನುವಂತಹ ಊರಿದೆ. ಕಾಲಮುದ್ದನ ದೊಡ್ಡಿ, ಆಜ್ ಕೆ ಎಂ ದೊಡ್ಡಿ ಕಹಲಾತಾ ಹೇ. ನೋಡಿ, ಅದು ಎಷ್ಟು ಸಿಂಪಲ್ ಇದೆ, ಕಾಲಮುದ್ದನ ದೊಡ್ಡಿ ಅಂತ. ಈಗ ಏನ್ ಮಾಡಿದ್ರು, ಕೆ ಎಂ ದೊಡ್ಡಿ ಅಂತ ಮಾಡಿಟ್ರು. ಪತಾ ನಹಿ ಕಬ್ ಶ್ರವಣ ಬೆಳಗೊಳ ಎಸ್ ಬಿ ಗೋಲಾ ಬಂದ್ ಜಾಯೇಗಾ. ಗೊತ್ತಿಲ್ಲ, ಮುಂದೊಂದಿನ ಶ್ರವಣ ಬೆಳಗೊಳ ಅನ್ನೋ ಹೆಸರು ಹೇಳೋದು ಉದ್ದ ಆಗೋಯ್ತು. ಹಾಗಾಗಿ ಏನ್ ಮಾಡಿದ್ವಿ, ಎಂತ ಮಾಡಿದ್ರು, ಎಸ್ ಬಿ ಗೋಳ ಅಂತ ಮಾಡಿಡ್ಬೋದು. ಅಥವಾ ವಿಜಯಪುರ, ಬಿಜಾಪುರ ಏನಿದೆ ವಿಜಯಪುರ, ವಿಪುರ ಬಂದ್ ಜಾಯೇಗಾ. ವಿಪುರ ಅಂತ ಹೆಸರಿಟ್ಬಿಡೋದಪ್ಪ, ವಿಪುರ, ವಿಪುರ, ಡಿಪುರ, ಸುಪುರ, ಏನೋ ಎಲ್ಲ ಶಾರ್ಟ್ ಶಾರ್ಟ್ ಶಾರ್ಟ್. दो तीन शब्दों से बने नामों में पूर्वाक्षरों का प्रयोग तो ह्रस्वीकरण हो जाता है. ಈಗ ಎರಡು ಮೂರಕ್ಕಿಂತ ಹೆಚ್ಚಿಗೆ ಇರುವಂತಹ ಹೆಸರು ಅಂತ ಆದ್ರೆ ಅದು ಆಟೋಮೆಟಿಕ್ಲಿ ಸಣ್ಣದಾಗುತ್ತೆ, ನಿಜ. ಯಾಕೆಂದ್ರೆ ಅಷ್ಟೆಲ್ಲ ಉದ್ದದ ಕರೆಯೋದು ಕಷ್ಟ. आज कल लंबे लंबे नाम पुकारने के लिए लोगों के पास समय ही नहीं है. ಇವು ಇತ್ತೀಚಿನ ದಿನಗಳಲ್ಲಿ ಉದ್ದುದ್ದ ಹೆಸರನ್ನ ಕರೀಲಿಕ್ಕೆ ಜನರ ಹತ್ರ ಟೈಮೇ ಇಲ್ಲ. ಏಕ್ ಜಮಾನಾ ಥಾ, ಒಂದು ಟೈಮ್ ಇತ್ತು, ಜಬ್ ತಿರುಮಲೆ ಶ್ರೀನಿವಾಸ ವರದ ರಂಗನಾಥ ದೇಶಿಕ ತಾತಾಚಾರ ಆದಿ ನಾಮ್ ರಖೆ ಜಾತೆ ಥೆ. ನೋಡಿ, ಹೆಸರಿಡ್ತಿದ್ರಂತೆ ಮುಂಚಿನ ಕಾಲದಲ್ಲಿ. ಹೇಗಿತ್ತು ಹೆಸರು? ತಿರುಮಲೆ ಶ್ರೀನಿವಾಸ ವರದ ರಂಗನಾಥ ದೇಶಿಕ ತಾತಾಚಾರ ಅನ್ನುವಂತಹ ಹೆಸರು. ಸಾಮಾನ್ಯವಾಗಿ ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಇನ್ನೂ ಅಷ್ಟೆಷ್ಟೇ ಉದ್ದುದ್ದ ಹೆಸರಿಡ್ತಾರೆ. ಅವರು ತಮ್ಮ ಕುಲದೇವರ ಹೆಸರನ್ನ, ತಮ್ಮ ತಂದೆಯ ಹೆಸರನ್ನ, ಊರಿನ ಹೆಸರನ್ನ ಎಲ್ಲದನ್ನೂ ತಂದುಕೊಂಡು ನಂತರ ತಮ್ಮ ಹೆಸರಿನಲ್ಲಿ ತಂದು ನಿಲ್ಲಿಸ್ತಾ ಇದ್ರು. ಇನಿಷಿಯಲ್ ತಾತಾಚಾರ ಅನ್ನುವಂತಹ ಸರ್ನೇಮ್ ಇವರಿಗೆ ತನಕ ತರ್ತಾ ಇದ್ರು. ಸುಬಹ ನಾಮ್ ಪುಕಾರ್ನ ಪ್ರಾರಂಭ ಕರೋತು ಸಮಾಪ್ತ ಹೋತೆ ಹೋತೆ ಶಾಮ್ ಹೋ ಜಾತಿ ಥಿ. ಬೆಳಗ್ಗೆ ಕರ್ಲಿಕ್ಕೆ ಶುರು ಮಾಡಿದ್ರೆ ಯಾರ್ದೋ ಒಬ್ಬನ ಹೆಸರನ್ನ ಕರೆದು ಮುಗಿಸೋಷ್ಟೊತ್ತಿ ಸಂಜೆ ಆಗ್ಬಿಡ್ತಾ ಇತ್ತು. ಹಾಗಾಗಿ ಅವರು ಪ್ರೀತಿಯಿಂದ ತಾತಾಚಾರ ಅಂತ ಕರಿತಿದ್ರು. ಹೀಗಿಂತಾರು ಮಾಡ್ಕೊಳ್ತಿದ್ರು. आज समयाभाव के कारण हम मोहन, ಸಂದೀಪ್ ಜೈಸೆ ಚೋಟೆ ಚೋಟೆ ನಾಮ್ ರಖ ರಹೆ ಹೇ. ಇವತ್ತು ನಮಗೆ ಟೈಮ್ ಇಲ್ಲ ಅಷ್ಟೆಲ್ಲ ಉದ್ದ ಹೆಸರು ಕರೀಲಿಕ್ಕೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೇವೆ, ಸಣ್ಣ ಸಣ್ಣ ಹೆಸರನ್ನ ಇಟ್ಕೊಳ್ತೇವೆ, 2-3 ಅಕ್ಷರದ್ದು. ಸಂದೀಪ, ಮೋಹನ ಇತ್ಯಾದಿ ಹೆಸರುಗಳನ್ನ ನಾವು ಇಟ್ಕೊಳ್ತೇವೆ. ಅದನ್ನೂ ನಮಗೆ ಕರೀಲಿಕ್ಕೆ ಕಷ್ಟ ಅಂತ ಏನ್ ಮಾಡ್ತೇವೆ, 2 ಅಕ್ಷರದಲ್ಲಿ ಶಾರ್ಟ್ ಮಾಡ್ಬಿಡ್ತೇವೆ. ಹೌದಾ ಅಲ್ವಾ? ಈಗ ಸಂಪೂರ್ಣ ಅಂತ ಹೆಸರಿದೆ, ಪೂರ್ಣ ಬಾರ ಇಲ್ಲಿ ಅಂತ ಮಾಡ್ಬಿಡ್ತೇವೆ. ಅಥವಾ ನೀವು ನಿಮ್ಮ ಹೆಸರುಗಳನ್ನೇ ನೀವು ನೋಡಿ, ನಿಮ್ಗಿರುವಂತಹ 1-2-3 ಅಕ್ಷರದ ಹೆಸರುಗಳಲ್ಲೇ ನಿಮ್ಮ ದೋಸ್ತರು ಏನ್ ಕರೀತಾರೆ ಅದನ್ನು ಶಾರ್ಟ್ ಮಾಡೇ ಕರೀತಾರೆ, ಪೂರ್ಣ ಹೆಸರೇ ಗೊತ್ತಾಗೋದಿಲ್ಲ. ಅಷ್ಟೇ ಸಣ್ಣ ಸಣ್ಣ ಹೆಸರುಗಳನ್ನ. ನಮ್ಮ ಜನರ ಮನಸ್ಥಿತಿನೇ ಹಾಗೆ, ನಾವು ಎಲ್ಲದನ್ನೂ ಸಣ್ಣ ಮಾಡುವಂತದ್ದೇ ಪ್ರವೃತ್ತಿ ನಮ್ಮದು. शायद अंग्रेजों ने भी अपने गांवों के नामों को इस तरह विकृत नहीं किया होगा. ಗೊತ್ತಿಲ್ಲ, ಬಹುತೇಕ ಬ್ರಿಟಿಷರು ಕೂಡ ತಮ್ಮ ಊರಿನ ಹೆಸರನ್ನ ಈ ರೀತಿಯಾಗಿ ಶಾರ್ಟ್ ಮಾಡಿ ಅದರ ವಿಕೃತಿ ಮಾಡಿ ಅದನ್ನ ಹೆಸರನ್ನ ಕುಲುಗೆಡಿಸಿ ಇಡ್ಲಿಲ್ಲ ಬಹುತೇಕ. ಅವರು ಸರಿಯಾಗೇ ಮಾಡ್ಕೊಂಡಿದ್ದಾರೆ. ನಾವು ಅರ್ಧಂಬರ್ಧ ಇಂಗ್ಲಿಷರು, ನಾವು ಅತ್ಲಾಗಿ ಪೂರ್ತಿ ಇಂಗ್ಲಿಷರು ಅಲ್ಲ, ಇತ್ಲಾಗಿ ನಾವು ಇವರು ಅಲ್ಲ, ಭಾರತೀಯರು ಅಲ್ಲ, ಆ ನಮ್ನೆ ಹಾಕೊಂಡಿದ್ದೇವೆ, ಮಧ್ಯದ ತ್ರಿಶಂಕು ಸ್ಥಿತಿಯಲ್ಲಿ ಇದ್ದೇವೆ. ಅದೂ ಬೇಕು, ನಾವು ಇದನ್ನೂ ಬಿಡಲಾರರು. ಅದು ಬೇಕು, ಇದು ಬಿಡೋಕಾಗೋದಿಲ್ಲ, ಆ ನಮ್ನಿ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಾವೆಲ್ಲ ತಂದು ಅರ್ಧಂಬರ್ಧ ಗೊಂದಲಾಟ ಮಾಡಿ ಇಟ್ಟಿರ್ತೇವೆ. ಇಸ್ ಪ್ರಕಾರ ಇಸ್ ಏಕ್ ವಿಷಯ ಮೇ ಹಮ್ ಉನ್ಸೆ ಭಿ ಆಗೆ ಬಡ್ ಗಯೇ ಹೇ. ಈ ಒಂದು ಏನು ಶಾರ್ಟ್ ಫಾರ್ಮ್ ಮಾಡೋದು ಏನಿದೆ, ಈ ವಿಷಯದಲ್ಲಿ ನಾವು ಇಂಗ್ಲಿಷರಿಗಿಂತನೂ ಒಂದು ಕೈ ಮೇಲೆ. और सब नामों को हमने छोटे छोटे फार्मूलों की तरह बना डाला है. ಎಲ್ಲ ಹೆಸರನ್ನ ಒಂದು ಸಣ್ಣ ಸಣ್ಣ ಫಾರ್ಮುಲಾದ ನಮೂನೆ ಮಾಡಿಟ್ಬಿಟ್ಟಿದ್ದೇವೆ. इस नाम भर संसार में झूठो है यह जग वाले सिद्धांतानुसार उनके आद्य नामों को अदृश्य बना रहे हैं. ಈ ಹೆಸರುಮಯವಾದಂತಹ ಪ್ರಪಂಚದಲ್ಲಿ ಎಲ್ಲವೂ ಸುಳ್ಳು ಎನ್ನುವಂತಹ ಸಿದ್ಧಾಂತದ ಪ್ರಕಾರ ನಾವು ಏನ್ ಮಾಡಿದ್ದೇವೆ, ಎಲ್ಲ ಹೆಸರುಗಳನ್ನ ಅದೃಶ್ಯ ಮಾಡಿ ಹಾಕ್ಬಿಟ್ಟಿದ್ದೇವೆ. मुझे लगता है व्यवहार में आसानी लाने के लिए आगे चलकर हमारे सारे व्यवहारों में इसी तरह की रस्व अभिव्ಯಕ್ತಿ का ಸ್ಟೈಲ್ ಚಲ್ ಪಡೇಗಾ. ನಂಗೆ ಅನಿಸುತ್ತೆ, ಲೇಖಕ ಹೇಳ್ತಾ ಇದ್ದಾನೆ, ತನಗೆ ಅನಿಸುತ್ತೆ ವ್ಯಾವಹಾರಿಕ ಏನು ಸುಲಭತೆಗಾಗಿ, ಈಸಿಯಾಗಿ ವ್ಯವಹಾರ ಆಗಬೇಕು ಅಂತ ನಾವು ಮುಂದೊಂದು ದಿವಸ ನಾವು ಎಲ್ಲದರನ್ನೂ ಕೂಡ ಶಾರ್ಟ್ ಮಾಡಿ ಹಾಕಿ
ಅದನ್ನ ಸ್ಟೈಲ್ ಅದನ್ನ ಬಂದ್ಬಿಡುತ್ತೆ ಬಹುತೇಕ ಎಲ್ಲವೂ ಶಾರ್ಟ್ ಮಾಡುವಂತಹ ಸ್ಟೈಲ್ ಬಂದ್ಬಿಡ್ಬಹುದು. हाँ ಉದಾಹರಣಕ್ಕಾಗಿ ಏನು ಅಗರ್ ಕೋಯಿ ಕಹೆ ಕಿ ಮೈನೆ ಏಕ್ ಸಂಕಲ್ಪ ಕಿಯಾ ಹೈ ಯಾರೊಬ್ಬರು ಬಂದು ಹೇಳ್ಬೋದು ನಾನೊಂದು ಸಂಕಲ್ಪ ಮಾಡ್ಕೊಂಡಿದ್ದೇನೆ ಮರೆಯ ನಾನು ನಿರ್ಧಾರ ಮಾಡ್ಕೊಂಡಿದ್ದೇನೆ ಇಸ್ಕೆ ಲಿಯೆ ಅದಕ್ಕಾಗಿ ನಾನು ಟಿ ಡಿ ಜಾಕರ್ ವಿಸಿ ಕೆ ದರ್ಶನ್ ಕರ್ ಆऊंगा ಮೈ ಒಂದು ನಾನೊಂದು मैं एक संकल्प लिया हूं इसलिए मुझे मैं क्या करूंगा टीडी जाकर वीसी के दर्शन कर आऊंगा ಟಿಡಿಗೆ ಹೋಗಿ ವಿಸಿ ದರ್ಶನ ಮಾಡಿ ಬರ್ತೇನಪ್ಪ ಅಂತ ನಾವು ಇನ್ನು ಮುಂದೊಂದು ದಿವಸ ಆಶ್ಚರ್ಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಮಗೆ ಗೊತ್ತಿರುತ್ತೆ ಇಸ್ಕಾ ಅರ್ಥ ಹೋಗ ಕಿ ತಿರುಪತಿ ದೇವಾಲಯ ಟಿ ಟಿ ಫಾರ್ ತಿರುಪತಿ ಡಿ ಫಾರ್ ದೇವಾಲಯ ತಿರುಪತಿ ದೇವಾಲಯ ಜಾಕರ್ वेंकटाचलपति के दर्शन कर आऊंगा वेंकटाचलपति वीसी वेंकटाचलपति वीसी नोड़ी टीडी जाकर वीसी से वीसी का दर्शन कर आऊंगा. इसी तरह अगर कोई कहे कि एम कोटे जाकर सीआर स्वामी से मिलकर आऊंगा तो हमें उलझन में नहीं पड़ना चाहिए. ಹಿಂಗೆ ಯಾರೊಬ್ರು ಬಂದ್ಕೊಂಡು ಹೇಳ್ಬೋದು ನಾನು ಎಂ ಕೋಟೆಗೆ ಹೋಗಿ ಸಿ ಆರ್ ಸ್ವಾಮಿ ಮಾತಾಡ್ಸ್ಕೊಂಡು ಬರ್ತೇನೆ ಅಂತ ಹೇಳ್ಬೋದು. ಏನು ಅರ್ಥ ಎಂ ಕೋಟೆ का अर्थ है ಮೇಲುಕೋಟೆ ಮೇಲುಕೋಟೆ ಜಾಕರ್ ಚಲುವರಾಯ ಸ್ವಾಮಿ ಸೇ ಮಿಲ್ಕರ್ ಆऊंगा ಚಲುವರಾಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಲಿಕ್ಕೆ ಏನ್ ಹೇಳಿದಾನೆ ಅವನು ಎಂ ಕೋಟೆ ಜಾಕರ್ ಸಿ ಆರ್ ಸ್ವಾಮಿ ಸೇ ಮಿಲ್ಕರ್ ಆऊंगा. ನೋಡಿ ಎಲ್ಲಿ ಹಿಂಗ ಆಗ್ಬಿಡ್ಬೋದು ಇನ್ನೊಂದು ದಿವಸ ಎಲ್ಲವೂ ಶಾರ್ಟ್ ಆಗಿ. वैसे ही अगर कोई आस्तिक महाशय कहे कि वीजी स्वामी का अभिषेक करना है तो समझना चाहिए कि वेणुगोपाल स्वामी का अभिषेक किया जा रहा है. ಒಂದೊಬ್ಬ ಆಸ್ತಿಕ ಮಹಾಶಯ ದೇವರ ಮೇಲೆ ಭಕ್ತಿ ಇರುವಂತಹ ಒಬ್ಬ ಮನುಷ್ಯ ಬಂದು ವಿಜಿ ಸ್ವಾಮಿ ಅಭಿಷೇಕ ಆಗ್ತಾ ಇದೆ ಅಂತ ಬಂದು ಯಾರ ಹತ್ರ ಅವ್ರು ಹೇಳಿದ್ರೆ ವಿಜಿ ಸ್ವಾಮಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ವೇಣುಗೋಪಾಲ ಸ್ವಾಮಿ ಅಂತ ಅರ್ಥ. ನೋಡಿ ಏನಾಯ್ತು ಕರ್ಮ ನಮ್ದು. ಹಮಾರಿ ಬಿಳಿಗಿರಿ ರಂಗನ ಬೆಟ್ಟ ಅಂತಂದ್ರೆ ನಮ್ಮ ಮೈಸೂರು ಪ್ರಾಂತ್ಯದ ಆ ಏರಿಯಾದಲ್ಲಿ ಬರೋದು. तो आज वो क्या हुआ है बिलिगिरी रंगन बेट्टा BR हिल्स बनकर पूरा अंग्रेजी हो गया है. ಎಷ್ಟು ಚಂದ ಹೆಸರು ನೋಡಿ ಬಿಳಿಗಿರಿ ರಂಗನ ಬೆಟ್ಟ ಕನ್ನಡದಲ್ಲಿದೆ. ಅದೀಗ ಎಂತ ಆಗಿದೆ ಎಲ್ಲರೂ ನಾವು ಏನು ಓದ್ತೇವೆ ಅದನ್ನ BR ಹಿಲ್ಸ್ ಅಂತಾನೆ ಪೂರ್ತಿ ಓದ್ತೇವೆ. ಮುಳುಗೋಯ್ತು ಕನ್ನಡದ ಶಬ್ದವೇ ಸತ್ತೋಯ್ತು. ಈಗ ಅದೇನಾಗಿದೆ BR ಹಿಲ್ಸ್ ಅಂತ ಪೂರ್ಣ ಇಂಗ್ಲಿಷಿಗೆ ಆಗ್ಬಿಟ್ಟಿದೆ. इसमें ವಾಸ್ತವ್ಯ ಕರ್ನೆ ವಾಲ ಅಲ್ಲಿರುವಂತಹ ಅಲ್ಲೊಂದು ದೇವಸ್ಥಾನ ಇದೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ಮಂದಿರ ಇದೆ. भी ಆರ್ಯನ್ ಸ್ವಾಮಿ ಬನ್ ಗಯಾ ಹೇ ಅಲ್ಲಿ ರಂಗನಾಥ ಸ್ವಾಮಿಯನ್ನ ಏನಂತ ಕರೀತಾರೆ ಆರ್ಯನ್ ಸ್ವಾಮಿ. ನೋಡಿ ನಮ್ಮ ಕರ್ಮ ಹೇಗಿದೆ ಅಂತ. ಆಪ್ DR ದುರ್ಗ ಜಾನ್ತೆ ಹೇ ನಿಮಗೆ DR ದುರ್ಗ ಅನ್ನೋದು ಏನು ಅಂತ ಗೊತ್ತಿದ್ಯಾ ಅಂತ ಪ್ರಶ್ನೆ ಮಾಡ್ದ. ವಹಿ ಅಪನಾ ದೇವರಾಯನ ದುರ್ಗ ಇದೇ ನಮ್ಮ ದೇವರಾಯನ ದುರ್ಗ DR ದುರ್ಗ ಅಂತ ಕರೆಸ್ಕೊಳ್ಳುತ್ತೆ. ವಹಾ ದೋ ಸ್ವಾಮೀಜಿ ರಹತೆ ಹೇ ಅಲ್ಲಿ 2 ಜನ ಸ್ವಾಮಿಗಳಿರ್ತಾರೆ. ಯಾರ್ಯಾರಪ್ಪ ಅವರು ಏಕ್ ಹೇ YN ಸ್ವಾಮಿ ಅವ್ರು ದೂಸರೆ ಹೇ BN ಸ್ವಾಮಿ. ಒಬ್ರು YN ಸ್ವಾಮಿ ಅನ್ನೋರು ಇರ್ತಾರೆ ಮತ್ತೊಬ್ರು BN ಸ್ವಾಮಿ ಅನ್ನೋರು ಇರ್ತಾರೆ. ಏನರ್ಥ ಯೋಗಾ ನರಸಿಂಹ ಸ್ವಾಮಿ ಭೋಗಾ ನರಸಿಂಹ ಸ್ವಾಮಿ ಅಂತ 2 ಸ್ವಾಮಿಗಳು 2 ದೇವರಿದೆ ಅಲ್ಲಿ ಎಲ್ಲಿ ನಮ್ಮ ಇದರಲ್ಲಿ ಯಾವುದು BR ಕಹಾ ಪರ್ ಹಮಾರ ದೇವರಾಯನ ದುರ್ಗಮೆ ದೇವರಾಯನ ದುರ್ಗದಲ್ಲಿ 2 ದೇವಸ್ಥಾನದಲ್ಲಿ 2 ಮೂರ್ತಿಗಳಿದೆ ವಿಷ್ಣುವಿನದ್ದು. ಒಂದು ಭೋಗಾ ನರಸಿಂಹ ಸ್ವಾಮಿ ಇನ್ನೊಂದು ಯೋಗಾ ನರಸಿಂಹ ಸ್ವಾಮಿ. ನರಸಿಂಹಪುರ ಮೇ GN ಸ್ವಾಮಿ रहते हैं ನರಸಿಂಹಪುರದಲ್ಲಿ ಇನ್ನೂ ಒಂದು ಸ್ವಾಮಿ ಇರ್ತಾನೆ. ಯಾರು ಸ್ವಾಮಿ ಅವ ಯಾನೆ ಗುಂಜಾ ನರಸಿಂಹ ಸ್ವಾಮಿ. ನೋಡಿ ಎಷ್ಟು ಪರಿಸ್ಥಿತಿ ಏನು ಬಂದ್ಬಿಡ್ತು ಅಂತ. ಅತ್ಯಂತ ಮನೋಹರ ಸುಂದರ ಬೃಂದಾವನ್ गार्डन्स वाला कृष्णराज सागर आज नीरस KR सागर हो गया है. ಎಷ್ಟು ಚಂದ ಹೆಸರಿಟ್ಟಿದ್ರು ಕೃಷ್ಣರಾಜ ಸಾಗರ ಅಂತ. ಈಗ ಅದನ್ನೇನ್ ಕರೀತಾರೆ KR ಸಾಗರ ಅಂತ ಕರೀತಾರೆ. ಇಸ್ಕಾ ಲಘುಕರಣ ಅಲ್ಲಿಗೆ ನಿಲ್ಲಿಸಲಿಲ್ಲ. KR ಸಾಗರ ಅಂತಲ್ಲ KRS बनकर अंग्रेजी में वर्णमाला के 3 अक्षरों में सिमट कर अपना पहचान ही खो बैठा है. ಇಂಗ್ಲಿಷ್ನ 3 ಅಕ್ಷರದಲ್ಲಿ ಸಿಮಟ್ಕರ್ ಏನಾಗಿದೆ ಅದು ತನ್ನ ನಿಜವಾದ ಗುರುತನ್ನೇ ಕಳ್ಕೊಂಡು ಬಿಟ್ಟಿದೆ. KRS ಎಷ್ಟು ಜನರಿಗೆ ಗೊತ್ತಾಗುತ್ತೆ KRS ಅಂತಂದ್ರೆ ಏನು ಅಂತ. ಕೃಷ್ಣರಾಜ ಸಾಗರ ಅನ್ನೋದು ಹೆಸರಾಗಿತ್ತು.
ಅದು ಪೂರ್ತಿ ಮೂರೇ ಅಕ್ಷರದಲ್ಲಿ ಬಂದು ಸಿಕ್ಕು ಒದ್ದಾಡ್ತಾ ಇದೆ. यह भी हमारा दुर्दैव है कि श्रीरंगपट्टना SR पट्टना बनकर रंगनाथ स्वामी आज RN स्वामी बन गया है. ಕೃಷ್ಣ ಶ್ರೀರಂಗಪಟ್ಟಣ ಏನಿದೆ ಅಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಇದೆ ಮಹಾವಿಷ್ಣುವಿನದ್ದು, ಅದು SR ಪಟ್ಟಣ ಹಾಕೊಂಡು ಕೂತ್ಕೊಂಡಿದೆ ಈಗ. SR ಪಟ್ಟಣದಲ್ಲಿರುವಂತಹ ಸ್ವಾಮಿ ಯಾರು? RN ಸ್ವಾಮಿ ಅಂತ ಕರೆಸ್ಕೊಳ್ತಾನೆ. ಎಷ್ಟು ದುರ್ದೈವ ಅಲ್ಲ. सरी तन्न अभिप्राय जೊತೆಗೆ ಈಗ ಹೇಳ್ತಾ ಇದ್ದಾನೆ, ವ್ಯಕ್ತಿयों के नामों का इन इनिशियलों में छिपाना तो ठीक है. ಮನುಷ್ಯರ ಹೆಸರನ್ನ ಹಿಂಗೆ ಇನಿಷಿಯಲ್ ಅಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ತೀರಾ ದೊಡ್ಡ ದೊಡ್ಡ ಹೆಸರು ಇರುತ್ತೆ, ಸ್ವಲ್ಪ ರಗಳೆ ಆಗ್ಬಿಡುತ್ತೆ, ಗುರ್ತಿಗೆ ಸಾಕಾಗುತ್ತೆ. ಪರ್ गांवों के नामों के लिए इसकी जरूरत नहीं है. ಆದ್ರೆ ಊರಿಗೆಲ್ಲ ನೀವು ಇನಿಷಿಯಲ್ ಹಾಕಿ ಊರ ಹೆಸರು ಶಾರ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಮಾಡಬಾರ್ದು. यह तो सरासर अन्याय है. ನಿಜವಾಗಿಯೂ ಅನ್ಯಾಯ. ಯಾರದ್ದು? ಆ ಊರಿಗೆ ಯಾವುದೋ ಒಂದು ಒಳ್ಳೆ ಅಭಿಪ್ರಾಯದಿಂದ ಹೆಸರು ಬಂದಿರುತ್ತೆ, ಆ ಬಂದಿರುವ ಹೆಸರನ್ನ ಏನೇನೋ ಬದಲಾವಣೆ ಮಾಡಿಟ್ಬಿಟ್ರೆ ಅದು ನಿಜವಾಗಿಯೂ ಅನ್ಯಾಯ ಅಲ್ವಾ. व्यक्तियों के नामों के लिए इस प्रकार हस्वीकरण आवश्यक है, नहीं तो कोई किसी को पुकार नहीं सकेगा. ಮನುಷ್ಯನ ಹೆಸರಿಗೆ ನಿಜವಾಗಿಯೂ ಬೇಕು, ಕೆಲವು ಸಲ ಬೇಕಾಗುತ್ತೆ. ಉದ್ದ ಹೆಸರಾದ್ರೆ ಅಷ್ಟು ಉದ್ದ ಕರೆಯೋದು ಕಷ್ಟ. अपने नाम के पीछे कुल का नाम, गांव का नाम, बाप का नाम आदि सब कुछ लगा लेने वाले का इस देश में नाम लेकर पुकारना एक साहस बन जाता है. ತನ್ನ ಹೆಸರಿನ ಹಿಂದೆ ಅಪ್ಪನ ಹೆಸರು, ಆ ಊರಿನ ಹೆಸರು, ಆ ನಂತರ ಕುಲದೇವರ ಹೆಸರು ಇತ್ಯಾದಿಗಳನ್ನ ಸೇರಿಸ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ರೆ ಈ ಹೆಸರು ಕರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಬೇಕಾದ್ರೆ ಶಾರ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಊರ ಹೆಸರನ್ನ ಹಾಗೆ ಮಾಡಬಾರದು. ये बड़े बड़े नाम याद रख कर पुकारते पुकारते शाम हो जाती है. ಈ ಇಷ್ಟು ಉದ್ದ ಹೆಸರಿದ್ರೆ ಕರೆಯೋದು ಹೆಂಗೆ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ತಂದೆ ಒಂದು ಅನುಭವವನ್ನು ಹೇಳ್ತಾ ಇದ್ದಾನೆ ಲೇಖಕ ನೋಡಿ. पूरी तरह से व्यक्तिगत होने पर भी इस संदर्भ में एक घटना के बारे में कहने को जी चाहता है. ನನಗೆ ನನ್ನ ವೈಯಕ್ತಿಕ ವಿಷಯ ಇದು, ಆದ್ರೂ ನನಗೆ ಈ ವಿಷಯ ಇಲ್ಲಿ ನಿಮಗೆ ಇದನ್ನ ಹೇಳಬೇಕು ಅಂತ ಅನಿಸ್ತಾ ಇದೆ. मैं IPS उत्तीर्ण होकर आगे की पढ़ाई के लिए माउंट अबू की शिक्षा अकादमी में गया था. ನಾನು IPS ಪಾಸ್ ಆದ ನಂತರ ಮುಂದಿನ ಶಿಕ್ಷಣಕ್ಕಾಗಿ ಓದಬೇಕು ಅಂತ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ, ಅಲ್ಲಿ ಶಿಕ್ಷಾ ಅಕಾಡೆಮಿಗೆ ಒಂದು ಅಕಾಡೆಮಿ ಇದೆ, ಅಲ್ಲೊಂದು ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿಗೆ ನಾನು ಹೋದೆ. पहले दिन हम सबको एक कतार में खड़ा कर एक अफसर हम सबके नाम लिखने लगे. ಮೊದಲನೇ ದಿವಸ ನಾವು ಹೋದಂತಹ ಎಲ್ಲ ಏನು IPS ಪಾಸ್ ಹಾಕೊಂಡು ಹೋಗಿದ್ವಿ ಅವ್ರನ್ನೆಲ್ಲ ಒಂದು ಲೈನಲ್ಲಿ ನಿಲ್ಲಿಸಿ, ಕತಾರ್ ಅಂತಂದ್ರೆ ಲೈನು, ಒಂದೇ ಸಾಲು ನಿಲ್ಲಿಸಿ ಆ ಒಬ್ರು ಆಫೀಸರ್ ಬಂದು ನಮ್ಮ ಹೆಸರುಗಳನ್ನ ಬರ್ಕೊಳ್ಳಿಕ್ಕೆ ಶುರು ಮಾಡ್ದ. ಹಮ್ ಕವಾಯತ್ ಮೈದಾನ್ ಮೇ ಹಿ ಖಡೆ ಹೋಕರ್ ನಾಮ್ ಬತಾನೆ ಲಗೆ. ಅಲ್ಲಿ ಕವಾಯತ್ ಮೈದಾನ್, ದೊಡ್ಡ ಮೈದಾನ ಇತ್ತು, ಅಲ್ಲಿ ಕವಾಯತನ್ನ ಮಾಡ್ತಾ ಇದ್ವಿ ನಾವು ಟ್ರೈನಿಂಗ್ಗೆ. ಅಲ್ಲಿ ನಿಂತ್ಕೊಂಡು ದೊಡ್ಡಕ್ಕೆ ನಮ್ಮ ಹೆಸರನ್ನ ಕೂಗ್ಲಿಕ್ಕೆ ಹೇಳಲಿಕ್ಕೆ ಶುರು ಮಾಡಿದ್ವಿ. सबको अपना अपना पूरा नाम बताना था. ಎಲ್ಲರಿಗೂ ತಮ್ಮ ಪೂರ್ಣ ಹೆಸರನ್ನ ಹೇಳಬೇಕಿತ್ತು, ಅವ್ರಿಗೆ ಬರ್ಕೊಳ್ಬೇಕು ಅದನ್ನ. ಯಾನೆ ಪೂರ್ವಾಕ್ಷರೋं का विस्तार कर बताना था. ಹಂಗಂದ್ರೆ ಏನಂತಂದ್ರೆ ಈ ಇನಿಷಿಯಲ್ ಇಟ್ಕೊಂಡ್ರು ಕೂಡ ಅದರ ವಿವರಣೆ ಮಾಡಿ ಹೇಳಬೇಕಾಗಿತ್ತು, ಏನು ಪೂರ್ಣ ಹೆಸರನ್ನ, ಸಂಪೂರ್ಣ ಹೆಸರನ್ನ. इस तरह नामों को बताना प्रारंभ हुआ. ಹೆಸರು ಹೇಳಲಿಕ್ಕೆ ಶುರು ಮಾಡಿದ್ರು ಎಲ್ರು. पहले ने अपना नाम महेंद्र नारायण सिंह बताया. ಫಸ್ಟ್ ಒಬ್ಬ ನಿಂತ್ಕೊಂಡಿದ್ದ, ತನ್ನ ಹೆಸರು ಹೇಳ್ಕೊಂಡ, ಏನಂತ? ಮಹೇಂದ್ರ ನಾರಾಯಣ ಸಿಂಹ ಅಂತ ತನ್ನ ಹೆಸರು ಹೇಳ್ದ. ದೂಸರೇನೆ ದೇವವ್ರತ ಬಂದ್ಯೋಪಾಧ್ಯಾಯ ಅಂತ ಹೇಳ್ದ ತನ್ನ ಹೆಸರನ್ನ, ದೇವವ್ರತ ಬಂದ್ಯೋಪಾಧ್ಯಾಯ ಅಂತ. ಏಸೆ ಹಿ ಚಲ್ ರಹಾ ತಾ, ಹೀಗೆ ಬಂತು. ಮೇರಿ ಬಾರಿ ಆಯಿ, ಲೇಖಕನ ತನ್ನ ನಿಜವಾದ ಹೆಸರನ್ನ ಹೇಳೋ ಟೈಮ್ ಬಂತು. ಮೈನೆ ಏಕ್ ಹಿ ಸಾಸ್ ಮೇ, ನಾನು ಒಂದೇ ಇದರಲ್ಲಿ ಆವಾಜಿನಲ್ಲಿ ಏನು ಶ್ವಾಸ ಇಟ್ಕೊಂಡು ಏನಂತ ಹೇಳಿದೆ, ನನ್ನ ಹೆಸರನ್ನ PS ರಾಮಾನುಜಂ ಅನ್ನೋದು ಏನಿದೆ, PS का पूर्वाक्षर को बताने लगा. ಏನಂತ? प्रतिवादी भयंकर संपत कुमाराचार्य रामानुजम बताया. इस अफसर ने क्षण भर मुझे गर्दन उठाकर देखा. ಆಫೀಸರ್ ಹತ್ರಕ್ಕೆ ಬರ್ಕೊಳ್ಳಿಕ್ ಬಂದವನು ಒಂದು ಕ್ಷಣ ತನ್ನ ತಲೆ ಎತ್ತಿ ನೋಡ್ದ. ಅರೆ ಇವ ಎಂತ ಹೇಳ್ದಪ್ಪ ಅಂತ. ಉಠಾಕರ್ ದೇಖ ಅವ್ರು ತೀಕ್ಷ್ಣ ಸ್ವರ ಮೇ ದೃಢತಾ ಪೂರ್ವಕ ಕಹ, ಗಟ್ಟಿಯಾಗಿ ಹೇಳ್ದ, ಏನಂತ? ಮೇರೆ ಆಫೀಸ್ ಮೇ ಆಕರ್ ಇಸೆ ಲಿಖಾ ಜಾನ, ನನ್ನ ಆಫೀಸಿಗೆ ಬಂದಿದ್ನ ಬರ್ಸೋಗು ಅಂತ ಹೇಳ್ದ. ಮುಂದಿನ ಜನಕ್ಕೆ ಹೋಗ್ಬಿಟ್ಟ ಅವನಲ್ಲಿ. ಅಲ್ಲಿ ಅವನ ಹೆಸರನ್ನೇ ಬರ್ಕೊಳ್ಳಿಲ್ಲ, ಅಷ್ಟು ಉದ್ದ ಹೆಸರು ಬರ್ಕೊಂಡು ಸಾಕಾಗಿ ಹೋಗುತ್ತೆ ಅವನಿಗೆ. शिक्षार्थी का आगे का शिक्षार्थी का नाम लिखने के लिए लगे.
नाम अगर इतना लंबा होगा तो बेचारे क्या कर सकते हैं ಅಷ್ಟು ಉದ್ದ ಹೆಸರಾದ್ರೆ ಮತ್ತೆ ಇನ್ನೇನಪ್ಪ ಮಾಡ್ತಾರೆ ಪಾಪ ಅಲ್ವಾ खैरियत इस बात की है कि अब इन हम अब तक हमने इस पूर्वाक्षरों की पद्धति का प्रयोग पाठ्य पुस्तकों में नहीं किया है ಖೈರಿಯತ್ ಅಂತಂದ್ರೆ ಒಂದು ನೆಮ್ಮದಿ ಒಂದು ನಿಟ್ಟುಸಿರು ಏನಂತಂದ್ರೆ ನಮಗೆ ಈ ಇನಿಷಿಯಲ್ ಸಣ್ಣ ಸಣ್ಣ ಶಾರ್ಟ್ ಮಾಡೋದನ್ನ ಇನ್ನು ಪುಸ್ತಕದಲ್ಲಿ ತಂದಿಲ್ಲ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇಲ್ಲ ಈಗ ಒಂದು ವೇಳೆ ಪುಸ್ತಕಗಳಲ್ಲೂ ನಿಮ್ಮ ಪಾಠ್ಯ ಪುಸ್ತಕಗಳಲ್ಲೂ ಹಾಗೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಹಿಸ್ಟ್ರಿ ಪುಸ್ತಕದಲ್ಲಿ ಮಾಡಿದ್ರು ಅಂತ ಇಟ್ಕೊಳ್ಳಿ ಇತಿಹಾಸ की पाठ्य पुस्तक पर अगर ऐसा कुछ हो जाए तो ರಾಣಾ ಪ್ರತಾಪ್ ಸಿಂಹ ಅನ್ನುವಂತ ರಾಣಾ ಪ್ರತಾಪ್ ಸಿಂಹ ರಾಜ ರಾಣಾ ಪ್ರತಾಪ್ ಸಿಂಹ ಅವ RP ಸಿಂಹ ಅಂತ ಬರೀತಿದ್ರು ಅವನು ಅಲ್ಲಿ ಅಥವಾ ಔರಂಗಜೇಬ್ ಅನ್ನೋವನನ್ನ ಜೇಬ್ ಅಂತ ಬರೆದು ಬಿಡಬಹುದಿತ್ತು ಹಾಗೆ ಸಮುದ್ರಗುಪ್ತ ಅನ್ನೋವನ ಗುಪ್ತ ಅಂತ ಬರಿಬಹುದಿತ್ತು ಚಂದ್ರಗುಪ್ತನನ್ನ ಗುಪ್ತ ಮತ್ತು ಅಮಾತ್ಯ ರಾಕ್ಷಸನನ್ನ ರಾಕ್ಷಸ್ ಬನಾಯೇಗ पुलकेशी को पी केशी और मयूर वर्मा को वर्मा बनाएगा ನಮ್ಮ ಪುಣ್ಯ ಹಿಸ್ಟ್ರಿಯಲ್ಲಿ ಈ ರೀತಿ ಶಾರ್ಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಪೂರ್ಣ ಹೆಸರನ್ನೇ ಬರೀತಾ ಇದ್ದಾರೆ ಇದು ನಮ್ಮ ಒಂದು ಪುಣ್ಯ ಇಲ್ದೋದ್ರೆ ಎಲ್ಲ ಹೆಸರು ಕುಲಗೆಟ್ಟು ಹೋಗ್ತಿತ್ತು इस तरह से नामों के अर्ध भाग इनिशियलों में छिपने से ही ಚಿಪ್ತೆ ಹಿ ಜಾ ರಹೆ ಹೇ ಈ ರೀತಿಯಾಗಿ ಹೆಸರಿನ ಪೂರ್ವ ಭಾಗ ಇನಿಷಿಯಲ್ಗಳಲ್ಲಿ ಸಿಕ್ಕಾಕೊಂಡು ಬೀಳ್ತಾ ಇದೆ ಕಭಿ ಕಭಿ ತೋ ಪೂರಾ ಕಾ ಪೂರಾ ನಾಮ್ ಹಿ ಅಂಗ್ರೇಜಿ ವರ್ಣೋ ಮೇ ಸಿಕ್ಕುಟ್ ಗಯಾ ಹೇ ಕೆಲವೊಂದ್ಸಲ ಅಂತೂ ಇಡೀ ಹೆಸರು ಇಂಗ್ಲಿಷಿನ ಭಾಷೆಯಲ್ಲಿ ಸಿಕ್ಕಾಕೊಂಡಿದೆ ಪಾಠಶಾಲಾ ಕಾಲೇಜೋ ಮೇ ಇಸ್ ಆಮ್ ಯಹ ಆಮ್ ಬಾತ್ ಹೇ ಪಾಠಶಾಲೆ ಮತ್ತು ಕಾಲೇಜುಗಳಲ್ಲಿ ನೀವಿನ್ ಕಾಲೇಜಿಗೆ ಹೋದಾಗ ನಿಮ್ಗೆ ಗೊತ್ತಾಗತ್ತೆ ಹೆಸರುಗಳೆಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ಸರ್ಗಳದ್ದು ಪ್ರೊಫೆಸರ್ದ್ದು ಲೆಕ್ಚರರ್ದ್ದು ಎಲ್ಲದೂ ಕೂಡ ನಮ್ಮ ಇಲ್ಲಿ ಗೊತ್ತಾಗೋದಿಲ್ಲ ಬಹಳಷ್ಟು ಹೈಸ್ಕೂಲ್ಗಳಲ್ಲೂ ಇದೆ ಸಣ್ಣ ಸಣ್ಣ ಹೆಸರನ್ನು ಮಾಡಿ ಸರ್ಗಳನ್ನ ನೆನ್ಪಿಟ್ಕೊಳ್ತಾರೆ सभी अध्यापक विद्यार्थियों की जिह्वा पर अंग्रेजी के वर्ण बनकर सुशोभित होते हैं ಎಲ್ಲ ಅಧ್ಯಾಪಕರು ಮಕ್ಕಳ ಬಾಯಿ ನಾಲಿಗೆಯಲ್ಲಿ ಜಿಹ್ವಾ ಅಂದ್ರೆ ನಾಲಿಗೆ ಮೇಲೆ ಇಂಗ್ಲಿಷ್ನ ವರ್ಣವಾಗಿ ಉಳ್ಕೊಂಡು ತುಂಬಾ ಶೋಭಿಸ್ತಾರೆ अंग्रेजी वर्णों का प्रभाव हमारे नामों पर हुआ है इसमें कोई शक नहीं है यह एक नया वर्ण व्यामोह है ಇಂಗ್ಲಿಶಿನ ಪ್ರಭಾವ ನಮ್ಮ ಹೆಸರಿನ ಮೇಲೆ ಆಗಿದೆ ನಿಜವಾಗಿಯೂ ಹೌದು ಇದು ಬಹಳ ದೊಡ್ಡ ವರ್ಣ ವ್ಯಾಮೋಹ ಭಾಷೆಯ ವ್ಯಾಮೋಹ ಇಂಗ್ಲಿಷ್ ಭಾಷೆಯ ವ್ಯಾಮೋಹ ಮಾಡಬಾರದು इसका हमें त्याग करना चाहिए ಇದನ್ನ ನಾವು ಬಿಡಬೇಕು ಕನ್ನಡ के वर्णों का प्रयोग ही हमारे लिए क्षेमकर है ಕನ್ನಡದ ವರ್ಣವನ್ನೇ ಇಡಿ ನೀವು ಹಾಗೆ ನಾನು ಶಾರ್ಟ್ ಫಾರ್ಮ್ ಮಾಡ್ತೀರಿ ಅಂತಂದ್ರೆ ಅದೇ ಒಳ್ಳೇದು कन्नड़ के उन सुंदर नामों का संपूर्ण रूप में प्रयोग करना और भी अच्छा है ಅದನ್ನ ನೀವೇನಾದ್ರೂ ಕನ್ನಡದಲ್ಲಿ ಪೂರ್ಣ ಹೆಸರನ್ನೇ ಇಟ್ಕೊಳ್ಳಿ ಅದು ತುಂಬಾ ಕೂಡ ಒಳ್ಳೇದೇ ಇನಿಷಿಯಲ್ ಅನ್ನ ಶಾರ್ಟ್ ಫಾರ್ಮ್ ಅನ್ನ ಎಂದಿಗೂ ಮಾಡಬೇಡಿ हमारा उच्चारण भी शुद्ध हो जाएगा ನಮ್ಮ ಉಚ್ಚಾರಣೆ ಕೂಡ ಶುದ್ಧವಾಗುತ್ತೆ और नाम भी बच जाएंगी ಹೆಸರು ಕೂಡ ಏನಾಗುತ್ತೆ ನಿಜವಾದ ಹೆಸರು ಏನಿತ್ತೋ ಅದು ಉಳಿಯುತ್ತೆ ಅಂತ ಹೇಳ್ತಾ ಈ ಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತೆ मुझे लगता है थोड़ा लेंदी वीडियो बन गया है देख लीजिए आधा आधा करके देख लीजिए या पूर्ण देख लीजिए ಈ ಪಾಠದ ಪ್ರಶ್ನೋತ್ತರ ಏನು ಬರದೇ ಬಿಡಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ ಪಾಠವನ್ನ ಒಂದೆರಡು ಸಲ ಓದಿ ತುಂಬಾ ಸೊಗಸಾದಂತಹ ಪಾಠ ಈ ತರಹದ ಒಂದು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ಇದು ವ್ಯಂಗ್ಯ ರಚನೆ ಅಂತ ಕರೆಸ್ಕೊಳ್ಳುತ್ತೆ ಈ ರೀತಿಯಾದಂತಹ ಇದನ್ನ ಓದಿ ಆನಂತರ ಪುಸ್ತಕಗಳನ್ನ ಓದೋದನ್ನ ಎಂದಿಗೂ ಮರಿಬೇಡಿ ಹಿಂದಿ ಅಂತಲ್ಲ ನಿಮ್ಗೆ ಈಗ ಬಹಳಷ್ಟು ಅವಕಾಶ ಇದೆ ಒಂದು ಒಳ್ಳೆ ಹವ್ಯಾಸವನ್ನ ಅಭ್ಯಾಸ ಮಾಡ್ಕೊಳ್ಳಿ ಪುಸ್ತಕಗಳನ್ನ ಓದಿ ಎಷ್ಟು ಸಾಧ್ಯವೋ ಅಷ್ಟು ಓದಿ ಬರೀ ಮೊಬೈಲಲ್ಲೇ ಬೆಳಗಿಂದ ಸಂಜೆ